ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈವರೆಗೆ ನಾವು ಹಾಡುಗಳ ಮೂಲಕವಾಗಿ ದೇವರನ್ನು ಮಹಿಮೆಪಡಿಸಿದೆವು. ಈಗ ಸ್ವಲ್ಪ ಹೊತ್ತಿನ ಸಮಯ ನಾವು ದೇವರ ವಾಕ್ಯಗಳ ಮೂಲಕವಾಗಿ ದೇವರನ್ನು ಹುಡುಕುವವರಾಗಿರೋಣ. ನನ್ನೊಂದಿಗೆ ಆನ್ಲೈನ್ನಲ್ಲಿರುವಂತಹ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನೀವೆಲ್ಲರೂ ದೇವರ ವಾಕ್ಯದಲ್ಲಿಯೂ ದೇವರನ್ನು ಆರಾಧಿಸುವುದರಲ್ಲಿಯೂ ನನ್ನೊಂದಿಗೆ ಮತ್ತು ನನ್ನ ಪತ್ನಿ ಮಕ್ಕಳೊಂದಿಗೆ ನೀವಿರುವಂಥ ಸ್ಥಳಗಳಲ್ಲಿಯೇ ಐಕ್ಯಮತ್ಯರಾಗಿದ್ದೀರಿ ಎಂದು ನಾನು ನಂಬುವವನಾಗಿದ್ದೇನೆ. ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ವಿಶ್ವಾಸಿಗಳಲ್ಲಿ ಕೆಲವು ವಿಶ್ವಾಸಿಗಳು ಈ ಆನ್ಲೈನ್ನಲ್ಲಿ ಬರುವಂಥ ಸಂದೇಶಗಳಿಗೆ ಹೋಗೊಡದೆ ಸಭೆಯ ಬೋಧನೆ ಎಂಬುದು ಒಂದಿದೆ, ದೇವರ ವಾಕ್ಯದ ಪ್ರಕಾರದ ಬೋಧನೆ, ಇವುಗಳಲ್ಲಿ ಒಳಗೊಳ್ಳದೆ ಕೆಲವಾರು ಜನಗಳು ಬೇರೆ ಬೇರೆ ಚಾನೆಲ್ಗಳಲ್ಲಿಯೂ ಬೇರೆ ಬೇರೆ ಟಿವಿ ಸಂದೇಶಗಳಲ್ಲಿಯೂ ತಮ್ಮ ಸಮಯವನ್ನು ಕಳೆಯುತ್ತಿದ್ದಾರೆ. ಆದರೂ ಸಭೆಯ ಪಾಲಕನಾಗಿರುವ ನನ್ನ ಮಾತನ್ನು ಕೇಳಿ ಈ ಒಂದು ಇಮ್ಯಾನ್ಯುಯಲ್ ಅಮಾನ್ ಮಿನಿಸ್ಟ್ರೀಸ್ ಎಂಬ ಪೇಜಿನ ಒಳಗೆ ಪ್ರತಿ ಶುಕ್ರವಾರಗಳಲ್ಲಿ ಪ್ರತಿ ಭಾನುವಾರಗಳಲ್ಲಿ ದೇಶದ ಲಾಕ್ಡೌನ್ ಆಗಿರುವಂತಹ ಈ ಪರಿಸ್ಥಿತಿಯಲ್ಲಿ ನನ್ನೊಂದಿಗೆ ಸೇರಿ ಬರುವ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಏನಾಗಿದೆ ಮಗ? ದಯವಿಟ್ಟು ಕ್ಷಮಿಸಿರಿ. ಈ ಸೌಂಡ್ ಸಿಸ್ಟಮ್ನ ಒಂದು ಚಿಕ್ಕ ಸಮಸ್ಯೆ, ಆದ್ದರಿಂದ ಅದನ್ನು ಸರಿಪಡಿಸುವುದಕ್ಕಾಗಿ ವಿಷಾದಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ದೇವರ ಸಂದೇಶದ ಕಡೆಗೆ ಹೋಗೋಣ. ಇವತ್ತಿನ ದೇವರ ವಾಕ್ಯದ ತಲೆಬರಹ ಏನೆಂದರೆ ದೇವರನ್ನು ಹುಡುಕಿರಿ ಎಂಬುದಾಗಿ. ಸೀಕ್ ಅಂಟು ಗಾಡ್ ಎಂಬುದಾಗಿ ಇವತ್ತಿನ ವಾಕ್ಯದ ತಲೆಬರಹವಾಗಿರುತ್ತೆ. ದೇವರನ್ನು ಹುಡುಕೋದಂದ್ರೆ ಹೇಗೆ ಎಂಬುದರ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 11ನೇ ವಚನದ ಕಡೆಗೆ ನಮ್ಮ ಬೈಬಲ್ಗಳನ್ನು ತಿರುಗಿಸೋಣ. ಹದಿನಾರನೇ ಅಧ್ಯಾಯ 11ನೇ ವಚನ. ಕರ್ತನನ್ನು ಆತನ ಬಲವನ್ನು ಆಶ್ರಯಿಸಿರಿ, ಆತನ ಮುಖವನ್ನು ಯಾವಾಗಲೂ ಹುಡುಕಿರಿ. ದೇವರ ವಾಕ್ಯವು ಹೀಗೆ ಹೇಳಲ್ಪಟ್ಟಿದೆ, ಕರ್ತನನ್ನು ಆತನ ಬಲವನ್ನು ಆಶ್ರಯಿಸಿರಿ, ಆತನ ಮುಖವನ್ನು ಯಾವಾಗಲೂ ಹುಡುಕಿರಿ ಎಂಬುದಾಗಿ. ನಾವು ಯಾವುದರ ಮೇಲೆ ಆಶ್ರಯ ಬಿಟ್ಟುಕೊಳ್ಳಬೇಕು, ಯಾವುದರ ಮೇಲೆ ನಮ್ಮ ಭರವಸೆ ಇಟ್ಟುಕೊಳ್ಳಬೇಕು ಎಂಬುದರ ಕುರಿತಾಗಿ ಇಲ್ಲಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ. ಇದು ದೇವರ ವಾಕ್ಯವಾಗಿದೆ. ದೇವರು ತನ್ನ ಬಾಯಿಯಿಂದ ಮಾತನಾಡಿದ ದೇವರ ಸ್ವರವಾಗಿದೆ ಈ ವಾಕ್ಯಗಳು. ಹೀಗಿರುವಲ್ಲಿ ದೇವರ ವಾಕ್ಯ ನಿಮ್ಮನ್ನು ನನ್ನನ್ನು ಎಚ್ಚರಿಸುತ್ತದೆ.
ಕರ್ತನನ್ನು ಆತನ ಬಲವನ್ನು ಆಶ್ರಯಿಸಿಕೊಳ್ಳಿರಿ. ಈ ದಿನಗಳಲ್ಲಿ ಕ್ರೈಸ್ತರೆಂದು ಹೇಳುವಂತಹ ಹಲವರಲ್ಲಿ ಆತನ ಬಲದ ಮೇಲೆ ನಂಬಿಕೆ ಇದೆ, ಆದರೆ ಆತನ ಮೇಲೆ ನಂಬಿಕೆ ಇಲ್ಲದವರಾಗಿ ಅನೇಕರಿದ್ದಾರೆ. ಅಂದರೆ ಅದ್ಭುತಗಳು ಬೇಕು, ಮಹತ್ಕಾರ್ಯಗಳಾಗಬೇಕು, ತಮಗೆ ಒಳ್ಳೆಯವಳೆಲ್ಲ ಆಗಬೇಕು. ಆ ಬಲವನ್ನು, ಅದ್ಭುತವನ್ನು, ಮಹತ್ತುಗಳನ್ನು, ಒಳ್ಳೆಯವುಗಳನ್ನು ಮಾಡುವ ದೇವರ ಮೇಲೆ ತಮ್ಮ ಪರಿಪೂರ್ಣ ನಂಬಿಕೆಯನ್ನು ಅನೇಕರು ಇಟ್ಟುಕೊಂಡಿಲ್ಲ. ಯೇಸು ಕ್ರಿಸ್ತನ ಬಳಿಗೆ ಯಾಕೆ ಕೆಲವರೆಲ್ಲ ಬಂದಿರ್ತಾರಂದ್ರೆ, ಅವರು ಯಾವುದೋ ಒಂದು ಆದಾಯಕ್ಕಾಗಿ ಬಂದಿರುವವರಾಗಿರುತ್ತಾರೆ. ಯೇಸು ಕ್ರಿಸ್ತನ ದಿನಗಳಲ್ಲಿ ಆತನು ಬೋಧನೆ ಮಾಡುತ್ತಿದ್ದಾಗ ಅನೇಕ ವಿಧವಾದ ಜನಗಳು ಯೇಸು ಕ್ರಿಸ್ತನ ಸುತ್ತುವರೆದಿದ್ದರು ಎಂಬುದನ್ನು ದೇವರ ವಾಕ್ಯದಲ್ಲಿ ಓದಿಕೊಳ್ಳುವಾಗ ನಮಗೆ ತಿಳುವಳಿಕೆ ಆಗ್ತದೆ, ನಾವು ತಿಳ್ಕೊಳ್ಳುವವರಾಗಿದ್ದೇವೆ. ಕೆಲವು ಜನಗಳಂತೂ ಅದ್ಭುತ, ಯೇಸು ಕ್ರಿಸ್ತನು ಮಾಡುವ ಅದ್ಭುತವನ್ನು ನೋಡೋದಕ್ಕಾಗಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. ಅವರಿಗೆ ಯೇಸುವನ್ನು ಹಿಂಬಾಲಿಸುವುದರ ಉದ್ದೇಶ ಯೇಸುವನ್ನೇ ರಕ್ಷಕನಾಗಿ ನಂಬಿದಂತಹದ್ದಲ್ಲ. ಯೇಸುವಿನ ಉಪದೇಶವನ್ನು ಕೇಳಿ ಆ ಪ್ರಕಾರ ನಡಿಬೇಕು, ಹಾಗಾಗಿ ಆತನ ಹಿಂಬಾಲಿಸಬೇಕಂತಲ್ಲ. ಯೇಸು ಹೇಗೆ ಅದ್ಭುತ ಮಾಡ್ತಾರೆ ಅಂದ್ರೆ, ಈ ಮ್ಯಾಜಿಕ್ ಶೋ ನೋಡ್ಲಿಕ್ಕೆ ಜನಗಳೆಲ್ಲ ತುಂಬಿಕೊಳ್ತಾರೆ ನೋಡ್ರಿ. ಏನೋ ಮ್ಯಾಜಿಕ್ ಮಾಡ್ತಾರೆ, ಅದನ್ನ ನೋಡ್ಲಿಕ್ಕೆ ಒಂದು ಸ್ವಾರಸ್ಯವಾಗಿ, ಒಂದು ಮನರಂಜನೆಯಾಗಿರುತ್ತಾನೆ. ಹಾಗೆ ಒಂದು ಗುಂಪು ಜನ ಯೇಸು ಕ್ರಿಸ್ತನ ದಿನಗಳಲ್ಲಿ ಯೇಸುವನ್ನು ಸುತ್ತುವರೆದಿದೆ. ಒಂದು ಗುಂಪು ಜನ ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕಾಗಿ ಯೇಸುವನ್ನು ಹಿಂಬಾಲಿಸ್ತಿದ್ರು. ಅವರಿಗೆ ಯೇಸುವನ್ನು ಹಿಂಬಾಲಿಸುವುದರ ಉದ್ದೇಶ ಆತನ ಬೋಧನೆ ಕೇಳೋದಲ್ಲ, ಆದರೆ ಆತನ ಶಿಷ್ಯರಾಗಿ ಜೀವನ ಮಾಡೋದಕ್ಕಂತಲ್ಲ. ಆತನ ಹತ್ರ ಆ ಒಂದು ಅದ್ಭುತನ ಹೊಂದ್ಕೊಳ್ಬೇಕು. ಕಾಲು ಸೊಟ್ಟಾಗಿದೆ, ಅಥವಾ ಕಣ್ಣು ಇಲ್ಲದೆ ಕುರುಡರಾಗಿದ್ದಾರೆ, ಅಥವಾ ಅವರಿಗೆ ಹೃದಯದ ಆಘಾತವಿದೆ, ಅಥವಾ ಏನೋ ಒಂದು ಸಮಸ್ಯೆ ಇದೆ, ಅದನ್ನು ಬಗೆಹರಿಸಿಕೊಳ್ಳೋದಕ್ಕಾಗಿ ಯೇಸುವೆ ನಿಮ್ಮ ಹತ್ರ ಬಂದಿದ್ದೀವಿ, ನಮಗೆ ಸಹಾಯ ಮಾಡಿ. ಯೇಸು ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ, ಯೇಸುವಿನ ಜೊತೆಗೇನೆ ಇದ್ರೆ, ಯೇಸು ನೋಡ್ತಾ ಇಷ್ಟು ಸಮಯ ನಾನು ನೋಡ್ತಾ ಇದ್ದೀನಿ, ಈ ಮನುಷ್ಯನ ನಾನು ನೋಡ್ತಾನೆ ಇದ್ದೀನಿ, ನನ್ನ ಹಿಂಬಾಲಿಸ್ತಾನೆ ಇದ್ದಾನೆ, ಸರಿ ಅವನಿಗೆ ದಯ ತೋರಿಸೋಣ ಅಂತೇಳಿ ಯೇಸು ಕ್ರಿಸ್ತನ ಒಂದು ಅದ್ಭುತವನ್ನು ಮಾಡಿದ್ರೆ ಅದನ್ನು ಹೊಂದಿಕೊಂಡು ಹೋಗೋಣ ಎಂಬುದಕ್ಕಾಗಿ ಒಂದು ಗುಂಪು ಜನ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ದರು. ಒಂದು ಗುಂಪು ಜನ ಇತ್ತು ರೊಟ್ಟಿಗಾಗಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. ಯೇಸು ಕ್ರಿಸ್ತನು ಒಂದು ಸ್ಥಳದಲ್ಲಿ 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಜನಗಳಿಗೆ ಹಂಚಿಕೊಡುವಾಗ 5,000 ಜನಗಳು, ಅಂದ್ರೆ ಗಂಡಸರು ಮಾತ್ರ 5,000, ಮತ್ತೆ ಸ್ತ್ರೀಯರು ಎಷ್ಟು ಮಂದಿ ಇದ್ರು, ಮಕ್ಕಳು ಎಷ್ಟಿದ್ರು ಅದಲ್ಲಿ ಲೆಕ್ಕಕ್ಕಿಲ್ಲ, ಲೆಕ್ಕದಲ್ಲಿ ಬೈಬಲ್ನಲ್ಲಿ ತೋರಿಸಲ್ಪಟ್ಟಿಲ್ಲ. ಆದ್ರೆ ಗಂಡಸರ ಸಂಖ್ಯೆ ಮಾತ್ರ ಹೆಚ್ಚು ಕಡಿಮೆ 5,000 ಜನಗಳು. ಹಾಗಿರುವಾಗ 5 ರೊಟ್ಟಿ 2 ಮೀನು ತೆಗೆದು 5,000 ಜನರು ತಿನ್ನೋದು ಅಂತ ಹೇಳಿದ್ರೆ ಸಾಧ್ಯವಾ? ಅದು ಈಗ ಸಾಧ್ಯವಲ್ಲ. ಆದರೆ ಯೇಸು ಕ್ರಿಸ್ತನಿಂದ ಅದು ಸಾಧ್ಯವಾಗಿತ್ತು. ಆ ದಿನಗಳಲ್ಲಿ ಯೇಸು ಕ್ರಿಸ್ತನು ಮಾಡಿದ ಅದ್ಭುತಗಳಲ್ಲಿ ಅದು ಕೂಡ ಒಂದು ಅದ್ಭುತವಾಗಿತ್ತು. 5 ರೊಟ್ಟಿ ತೆಗೆದು 2 ತಿಂದ್ರೂ ಕೂಡ ಹೊಟ್ಟೆ ತುಂಬಾ ಆಗೋದಿಲ್ಲ ಅಂತ ಹೇಳುವ ಕಾಲ ಇದು. ಆದರೆ 5,000 ಜನಗಳು ತಿಂದು ತೃಪ್ತಿಯಾಗಿದ್ದರು ಆ ದಿನಗಳಲ್ಲಿ. ಆದ್ದರಿಂದ ಯೇಸು ಏನಾದರೂ ಅನ್ನ ಆಹಾರಗಳನ್ನು ಕೊಡುತ್ತಾನೋ, ಏನಾದರೂ ನಮಗೆ ಸಹಾಯ ಮಾಡುತ್ತಾನೆ ಎಂಬುದಕ್ಕಾಗಿ ಒಂದು ಗುಂಪು ಜನ ಯೇಸುವನ್ನು ಹಿಂಬಾಲಿಸ್ತಾ ಯೇಸುವನ್ನು ಹುಡುಕುತ್ತಾ ಇದ್ರು. ಎಲ್ಲಿದ್ದಾನೆ, ಅಲ್ಲಿಗೆ ಹೋಗೋಣ. ಒಂದು ಗುಂಪು ಜನ ಇತ್ತು ಯೇಸುವನ್ನು ಕೊರತೆ ಕಂಡು ಹಿಡಿಯೋದಕ್ಕೆ ಯೇಸುವನ್ನು ಸುತ್ತುವರೆದಿದೆ. ಯೇಸುವಿನ ಮಾತುಗಳಲ್ಲಿ ತಪ್ಪು ಕಂಡು ಹಿಡಿಬೇಕು, ಯೇಸುವಿನ ನಡತೆಗಳಲ್ಲಿ ತಪ್ಪು ಕಂಡು ಹಿಡಿಬೇಕು, ಯೇಸುವಿನ ಹತ್ರ ಏನಾದ್ರು ದೋಷ ಸಿಗುತ್ತಾ ಅದನ್ನು ಯೇಸುವಿಗೆ ಹೇಳಿಕೊಡ್ಬೇಕು, ಯೇಸುವನ್ನು ತಪ್ಪಿನಲ್ಲಿ ಹಿಡಿಬೇಕು, ಯೇಸುವನ್ನು ಹೇಗಾದರೂ ಮರಣದಂಡನೆಗೆ ಒಳಪಡಿಸಿಬಿಡಬೇಕು. ಇದಕ್ಕಾಗಿ ಒಂದು ಗುಂಪು ಜನ ಯೇಸುವನ್ನು ಹಿಂಬಾಲಿಸ್ತಾ ಇತ್ತು. ಆದರೆ ಒಂದು ಗುಂಪು ಜನ ಇದ್ರು ನಿಜವಾಗಿಯೂ ಯೇಸು ಕ್ರಿಸ್ತನ ಉಪದೇಶಕ್ಕಾಗಿಯೇ, ಯೇಸು ಕ್ರಿಸ್ತನ ದೈವತ್ವವನ್ನು ಅರ್ಥ ಮಾಡಿಕೊಂಡವರಾಗಿಯೇ, ಆತನ ವಾಕ್ಯಗಳಿಗೆ ಮಣಿದವರಾಗಿ, ಆತನ ವಾಕ್ಯಗಳಿಗೆ ಅಧೀನರಾಗಿ ಯೇಸುವನ್ನು ಹಿಂಬಾಲಿಸುವವರಾಗಿದ್ದರು. ಇಂದು ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಕರ್ತನನ್ನು ಆತನ ಬಲವನ್ನು ಆಶ್ರಯಿಸಿರಿ. ಕರ್ತನನ್ನು ಆಶ್ರಯಿಸಿಕೊಳ್ಳಿರಿ, ಎರಡನೇದಾಗಿ ಆತನ ಬಲವನ್ನು ಆಶ್ರಯಿಸಿಕೊಳ್ಳಿರಿ.
ಆತನ ಮುಖವಾಗಲು ಹುಡುಕಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಆತನ ಮುಖವನ್ನು ಒಂದು ದಿನ ಹುಡುಕೋದಂತಲ್ಲ, 2 ದಿನ ಹುಡುಕುವುದಂತಲ್ಲ, ಯಾವಾಗಲೂ ಆತನ ಮುಖವನ್ನು ಹುಡುಕಿರಿ. ಇಸ್ರಾಯೇಲಿಗೆ ಅರಸನಾಗಿ 40 ವರ್ಷಗಳ ಕಾಲ ಇಸ್ರಾಯೇಲನ್ನು ಆಳ್ವಿಕೆ ಮಾಡಿದ ಒಬ್ಬ ಅರಸನು ದೇವರ ವಾಕ್ಯದಲ್ಲಿ ಬರೆದು ಕಳಿಸಿದ್ದಾನೆ, ಮುಂಜಾನೆಯಲ್ಲಿ ಆತನ ನಾನು ಹುಡುಕುವೇನು, ಆತ ನನಗೆ ಪ್ರಕಟವಾಗ್ತಾನೆ. ಕೀರ್ತನೆಗಾರನು ನಮಗೆ ಎಚ್ಚರಿಸೋದೇನೆಂದ್ರೆ, ಆ ದಾವೀದನ ಕೀರ್ತನೆಯಲ್ಲಿ ಅವನು ಕೇಳಿಸಿಕೊಳ್ಳುವ ಅಥವಾ ಈ ವಾಕ್ಯವರಿಗೆ ತಿಳಿಸುವ ಒಂದು ರಹಸ್ಯವೇನೆಂದರೆ, ಆ ದಾವೀದನ ಮೂಲಕವಾಗಿ ಪವಿತ್ರಾತ್ಮನ ರಹಸ್ಯವನ್ನು ತಿಳಿಸುತ್ತಾ ಇದ್ದಾರೆ. ಮುಂಜಾನೆಯಲ್ಲಿ ಕರ್ತನನ್ನು ಹುಡುಕಿರಿ, ಆಗ ಆತನನ್ನು ಕಂಡುಕೊಳ್ಳುವಿರಿ ಎಂಬ. ದೇವರನ್ನು ನಾವು ಹುಡುಕುವ ಸಮಯ ಯಾವುದಂದ್ರೆ ಮುಂಜಾನೆ ವೇಳೆ. ಹೇಗೆ ಹುಡುಕಬೇಕು, ಹೇಗೆ ಹುಡುಕುವಂಥದ್ದು? ದೇವರ ಮುಖವನ್ನು ಯಾವಾಗಲೂ ಹುಡುಕಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಆತನನ್ನು ಯಾವಾಗಲೂ ಹೇಗೆ ಹುಡುಕೋದು? ನಾವು ವಾಕ್ಯದ ಕಡೆಗೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದ ಕಡೆಗೆ ನಮ್ಮ ಬೈಬಲ್ನ ತಿರುಗಿಸೋಣ್ರಿ. ಬೇಡಿಕೊಳ್ಳಿರಿ, ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ಅದು ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಹೇಳುವುದನ್ನು ಇಲ್ಲಿ ಕೇಳಿಸಿಕೊಡುತ್ತಲಿದ್ದೇವೆ, ಇಲ್ಲಿ ಓದಿಕೊಳ್ಳುತ್ತಲಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳಿಕೊಡುತ್ತಿದ್ದಾರೆ? ಬೇಡಿಕೊಳ್ಳಿರಿ, ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ಬೇಡಿಕೊಳ್ಳಿರಿ, ಪ್ರಾರ್ಥನೆ ಮಾಡಿರಿ, ಕೇಳಿಕೊಳ್ಳ್ರಿ, ಬೇಡಿಕೊಳ್ಳ್ರಿ, ಅದು ನಿಮಗೆ ಕೊಡಲ್ಪಡುತ್ತದೆ. ಯಾವುದನ್ನು ನೀವು ಬೇಡಿಕೊಳ್ತೀರೋ ಅದು ನಿಮಗೆ ಕೊಡಲ್ಪಡುತ್ತೆ. ಹಲವಾರು ಸಮಯದಲ್ಲಿ ನಾವು ಬೇಡಿಕೊಂಡಿದ್ದು ನಮಗೆ ಸಿಕ್ಕಿರ್ತದೆ, ಕೆಲವಾರು ಸಮಯದಲ್ಲಿ ನಾವು ಬೇಡಿಕೊಂಡದ್ದು ನಮಗೆ ಸಿಗದೆ ಹೋಗಿರ್ತದೆ. ಅಂತ ಸಮಯದಲ್ಲಿ ನಾವು ನೆನೆಸ್ತೇವೆ, ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮಗೆ ಸಹಾಯ ಮಾಡಿದನಲ್ಲ, ಅವುಗಳನ್ನೆಲ್ಲ ಮರೆತು ಬಿಟ್ಟು ನಮಗೆ ಸಿಕ್ಲಿಲ್ಲ ನೋಡಿ, ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಅನುಗ್ರಹಿಸಲ್ಪಡಲಿಲ್ಲ ನೋಡಿ, ಅದನ್ನೇ ದೊಡ್ಡದಾಗಿ ಮಾತನಾಡುತ್ತಾ, ನಾನು ಇಷ್ಟು ದಿವಸ ಪ್ರಾರ್ಥನೆ ಮಾಡ್ತೇನೆ, ದೇವರು ಎಲ್ಲಿದ್ದಾನೆ, ದೇವರು ನನ್ನ ಪ್ರಾರ್ಥನೆ ಕೇಳಲಿಲ್ಲ, ನನಗೆ ಸಹಾಯ ಮಾಡಲಿಲ್ಲ, ಇದನ್ನು ಮಾತನಾಡಲಿಕ್ಕೆ ಹತ್ತಿರ್ತಾರೆ. ಮನುಷ್ಯನ ಸಹಜ ಸ್ವಭಾವ ಏನಂದ್ರೆ, ಯಾವಾಗಲೂ ಪಾಸಿಟಿವ್ ಮೈಂಡ್ ಅನ್ನು ಬಿಟ್ಟು ನೆಗೆಟಿವ್ ಮೈಂಡ್ ಅಲ್ಲೇ ಮನುಷ್ಯನು ಹೋಗೋನಾಗಿದೆ. ಯಾವಾಗಲೂ ತಪ್ಪು ಏನಿದೆ, ಸರಿ ಇಲ್ಲದ್ದೇನಿದೆ, ಅದನ್ನೇ ದೊಡ್ಡದಾಗಿ ಮಾತನಾಡೋದು, ಅದನ್ನೇ ದೊಡ್ಡದಾಗಿ ಯೋಚನೆ ಮಾಡೋದು. ಏನು ಸರಿ ಇದೆ, ಏನು ಒಳ್ಳೆಯದಾಗಿದೆ, ಅದರ ಕುರಿತು ಹೆಚ್ಚಾಗಿ ಆಲೋಚನೆ ಮಾಡೋದಿಲ್ಲ. ದೇವರು ಎಷ್ಟೋ ಕಾಲಗಳು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮಗೆ ಕೊಟ್ಟಿರ್ತಾರೆ, ಅನೇಕ ವಿಷಯಗಳನ್ನು ಕೊಟ್ಟಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂದು ಕೇಳಿಸಿಕೊಳ್ಳುವ ವಿಶ್ವಾಸಿಗಳೇ, ನೀವು ಬೇಡಿಕೊಂಡಾಗ, ಯೇಸುವೇ ನಮ್ಮ ಪಾಪಗಳ ಪ್ರಾಯಶ್ಚಿತ್ತವಾಗಿ ನೀನು ಕಲ್ವರಿ ಶಿಲುಬೆಯಲ್ಲಿ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿದೆಯಲ್ಲ, ದಯವಿಟ್ಟು ನನ್ನ ಪಾಪಗಳ ಪ್ರಾಯಶ್ಚಿತ್ತವಾಗಿ ನೀನು ಪಟ್ಟ ಪಾಡುಗಳನ್ನು ನೆನೆಸಿಕೊಳ್ಳುತ್ತಾ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ, ದಯವಿಟ್ಟು ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಅಕ್ರಮಗಳನ್ನು ಕ್ಷಮಿಸು, ನನ್ನ ಅವಿಧೇಯತೆಗಳನ್ನು ಕ್ಷಮಿಸು. ಇನ್ನು ಮುಂದೆ ನಾನು ಹಾಗೆ ಇರೋದಿಲ್ಲ ಕರ್ತನೆ, ನಾನು ನಿಮಗೆ ಮಗಳಾಗಿಯೋ ಮಗನಾಗಿ ಇರುತ್ತೇನೆ ಎಂಬುದಾಗಿ ನಾವು ಬೇಡಿಕೊಂಡಾಗ ಆತನು ಕೊಟ್ಟಂತ ಸಮಾಧಾನ, ಆತನು ಕೊಟ್ಟಂತ ಸಂತೋಷ, ಅಂದ್ರೆ ಪಾಪದ ಬಂಧನದಿಂದ ನಮ್ಮನ್ನು ಬಿಡಿಸಿದಾಗ ನಮಗೆ ಸಿಕ್ಕ ಸಂತೋಷ, ಸಮಾಧಾನ ಇದೆ ನೋಡ್ರಿ, ಅದನ್ನು ಮರೆತು ಬಿಡ್ತೀವಿ ಅನೇಕ ಸಮಯ. ಎಲ್ಲಾ ಒಳ್ಳೆಯವುಗಳಿಗಿಂತ, ಎಲ್ಲ ಅದ್ಭುತಗಳಿಗಿಂತ, ಎಲ್ಲ ಮಹತ್ ಕಾರ್ಯಗಳಿಗಿಂತ, ಎಲ್ಲ ಸೂಚಕ ಕಾರ್ಯಗಳಿಗಿಂತ ಪಾಪದಿಂದ ಬಿಡುಗಡೆಯಾಗುವಂಥದ್ದಿದೆ ನೋಡಿ, ಅದುವೇ ದೊಡ್ಡ ಅದ್ಭುತ. ಅದಕ್ಕಿಂತ ದೊಡ್ಡ ಅದ್ಭುತ ಮತ್ತೊಂದಿಲ್ರಿ, ಅದಕ್ಕಿಂತ ದೊಡ್ಡ ಮಹತ್ ಕಾರ್ಯ ಮತ್ತೊಂದಿಲ್ರಿ. ಒಬ್ಬ ಮನುಷ್ಯನಿಗೆ ಕಾಯಿಲೆಯಿಂದ ಗುಣಮುಖನಾಗುವುದಕ್ಕೆ ದೇವರು ಅದ್ಭುತ ಮಾಡಿರಬಹುದು, ಆದರೆ
ತಿರುಗಿ ಅವನಿಗೆ ಕಾಯಿಲೆ ಒಂದಲ್ಲ ಒಂದು ದಿವಸ ಬರ್ತದೆ. ಕಾಯಿಲೆಯಿಂದ ವಾಸಿಯಾಗುವುದನ್ನೇ ದೊಡ್ಡ ಅದ್ಭುತವಾಗಿ ನಾವು ಅನ್ಕೊಳ್ಳೋ, ಅಥವಾ ಸತ್ತ ಶರೀರವನ್ನು ಯೇಸು ಕ್ರಿಸ್ತನು ಎಬ್ಬಿಸಿದನಲ್ಲ ಅದನ್ನೇ ನಾವು ದೊಡ್ಡ ಅದ್ಭುತ ಅಂತ ಅಂದ್ಕೊಳ್ಳೋದಾದ್ರೆ, ಸತ್ತ ಶರೀರವನ್ನು ಯೇಸು ಎಬ್ಬಿಸ್ತಾರೆ, ತಿರುಗಿ ಆ ಮನುಷ್ಯ ಸಾಯ್ತಾನೆ. ಈ ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕಿಂತ ಪಾಪದ ಬಂಧನ, ಪಾಪದ ದಂಡನೆ ಏನ್ರಿ? ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯವು ತಿಳಿಸ್ತದೆ. ಯಾವ ಮರಣ? ವೇದಗಳಲ್ಲಿ ನಾವು ನೋಡಿಕೊಳ್ಳುವಾಗ ಶ್ಲೋಕಗಳು ಹೀಗೆ ಹೇಳ್ತವೆ, ಪಾಪಬಲ್ ನರಕಾಧಿ ಮಾಸ್ತು ಎಂಬುದಾಗಿ ತಿಳಿಸ್ತದೆ. ಅಂದ್ರೆ ದೇವರ ವಾಕ್ಯದಲ್ಲಿ ಪಾಪದ ಸಂಬಳ ಮರಣ ಎಂಬುದಾಗಿ ಹೇಳುವಾಗ ಇದು ನರಕ ಎಂದು ತಿಳಿಸದೇ ಇರೋದ್ರಿಂದ ಜನಗಳು ಮರಣ ಅಂದ್ರೆ ಸತ್ತೋಗ್ಬಿಡ್ತೀವಿ ಅಂತ. ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಸಾಯಲೇಬೇಕು. ಯಾರು ಭೂಮಿಯಲ್ಲೇ ಶಾಶ್ವತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹುಟ್ಟಿದ ಎಲ್ಲರೂ ಸಾಯಲೇಬೇಕು. ಒಂದೇ ಸಾರಿ ಮರಣ, ಆಮೇಲೆ ನ್ಯಾಯ ತೀರ್ಪಿಗೆ ಹೋಗ್ಬೇಕು. ಭೂಮಿಯಲ್ಲಿ ನಾವು ಹುಟ್ಟಿದ ದಿನದಿಂದ ನಾವು ಬೆಳಿತೇವೆ. ಒಂದು ಹಂತಕ್ಕೆ ಆದಾಗ ತಾಯಿಗೆ ನಾವು ಲೆಕ್ಕ ಕೊಡಬೇಕು. ಮತ್ತೊಂದು ಹಂತಕ್ಕೆ ಬರುವಾಗ ಉಪಾಧ್ಯಾಯನರಿಗೆ ನಾವು ಲೆಕ್ಕ ಒಪ್ಪಿಸಬೇಕು. ಇನ್ನು ಒಂದು ಹಂತಕ್ಕೆ ಬರುವಾಗ ಕೆಲಸಗಳಿಗೆ ಹೋಗ್ತೇವೆ, ನಮ್ಮ ಯಜಮಾನರುಗಳಿಗೆ ನಾವು ಲೆಕ್ಕ ಒಪ್ಪಿಸಬೇಕು. ಅಲ್ಲಿಂದ ಇನ್ನೊಂದು ಹಂತಕ್ಕೆ ಹೋಗ್ತೇವೆ, ದಾಂಪತ್ಯ ಜೀವನ. ದಾಂಪತ್ಯ ಜೀವನದಲ್ಲಿ ಹೋದಾಗ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡನು ಲೆಕ್ಕ ಒಪ್ಪಿಸಬೇಕಾಗಿರ್ತದೆ. ಅಲ್ಲಿಂದ ಮುಂದೆ ವೃದ್ಧಾಪ್ಯಕ್ಕೆ ಹೋಗ್ತೇವೆ. ವೃದ್ಧಾಪ್ಯಕ್ಕೆ ಹೋದಾಗ ವೈದ್ಯರುಗಳಿಗೆ ನಾವು ಲೆಕ್ಕ ಒಪ್ಪಿಸಬೇಕಾಗಿರ್ತದೆ. ಈ ಲೋಕ ಯಾರಿಗೂ ಶಾಶ್ವತವಲ್ಲ, ಇದು ತಾತ್ಕಾಲಿಕ. ಈ ಜೀವನ ಎಂಬುದು ಯಾರಿಗೂ ಶಾಶ್ವತ ಜೀವನವಲ್ಲ, ಇದು ತಾತ್ಕಾಲಿಕ ಜೀವನ. ಇದರಲ್ಲಿ ನಾವು ಸತ್ತಾಗ ಸಾಯಲೇಬೇಕು. ಸತ್ತ ಮೇಲೆ ದೇವರಿಗೆ ನಾವು ಲೆಕ್ಕ ಒಪ್ಪಿಸಬೇಕು. ಯಾಕೆಂದರೆ ಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದ ದೇವರು ಮೇಲಿಂದ ನಮ್ಮನ್ನು ಕಾಣುವವನಾಗಿದ್ದಾನೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ನಾವು ಲೆಕ್ಕ ಒಪ್ಪಿಸಬೇಕಾಗಿರ್ತದೆ. ಈ ನೆಲೆಯಲ್ಲಿ ಪಾಪದ ಸಂಬಳ ಮರಣ ಅಂತ ಹೇಳಿದ್ರೆ, ಪಾಪವನ್ನು ಮಾಡುತ್ತಾ ಮಾಡುತ್ತಾ ಜೀವಿಸಿ ಹಾಗೆ ಒಬ್ಬ ಮನುಷ್ಯನು ಸತ್ತು ಹೋಗೋದಾದ್ರೆ ಅವನಿಗೆ ಸಿಕ್ಕುವಂತಹ ಸಂಬಳ ಏನ್ ಗೊತ್ತ್ರಿ? ಅದು ಎರಡನೆಯ ಮರಣ. ಅದರ ಕುರಿತು ದೇವರ ವಾಕ್ಯವು ಹೇಳ್ತದೆ. ಎರಡನೆಯ ಮರಣ. ಒಂದು ಸಾರಿ ಮರಣವಾಗ್ತದೆ, ಎರಡನೇ ಸಾರಿಯ ಮರಣ ಎಂತದ್ದಂತ ಹೇಳಿದ್ರೆ ಅದು ನಿತ್ಯ ಕಾಲ ಸಾಯುತ್ತಲೇ ಇರ್ತಾನೆ, ಆದರೆ ಸತ್ತು ಹೋಗೋದಿಲ್ಲ. ಅದನ್ನೇ ನರಕ ಎಂಬುದಾಗಿ ನಾವು ಹೇಳ್ತೇವೆ. ಪಾಪದ ಸಂಬಳ ಮರಣ. ನೋಡುವಾಗ ಈ ಪಾಪದ ಸಂಬಳವಾಗಿರುವ ನರಕ ಎಂಬ ಎರಡನೆಯ ಮರಣದ ದಂಡನೆಯಿಂದ ದೇವರು ನಮ್ಮನ್ನು ಬಿಡಿಸಿ ರಕ್ಷಿಸಿರ್ತಾರೆ ನೋಡ್ರಿ. ಅದಕ್ಕಿಂತ ದೊಡ್ಡ ಅದ್ಭುತ ಮತ್ತೊಂದಿರಲ್ಲ. ಅದು ಅನೇಕರು ಹೇಳ್ಬೋದು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು, ಅಂತ ಪವಾಡಗಳು ನಡೆದಿವೆ ಎಂಬುದಾಗಿ. ಎಲ್ಲಾ ಪವಾಡಗಳಿಗಿಂತ, ಎಲ್ಲಾ ಅದ್ಭುತಗಳಿಗಿಂತ, ಎಲ್ಲಾ ಮಹತ್ ಕಾರ್ಯಗಳಿಗಿಂತ ಒಬ್ಬ ಪಾಪಿ ಮಾನಸಾಂತರ ಪಟ್ಟು ರಕ್ಷಣೆ ಹೊಂತಾನ್ ನೋಡ್ರಿ, ಅದುವೇ ದೊಡ್ಡ ಅದ್ಭುತ. ಸರಿ, ವಿಶ್ವಾಸಿಗಳಾಗಿರುವ ನಿಮ್ಮ ಜೀವನದಲ್ಲಿ ಪಾಪದ ಕ್ಷಮಾಪಣೆಯ ಅರಿವು ನಿಮಗಿದೆಯಾ? ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವ ತಿಳುವಳಿಕೆ ನಿಮಗಿದೆಯಾ? ಒಬ್ಬ ಯಜಮಾನನ ಕಡೆಯಿಂದ ನಾನು ಒಂದು ತಪ್ಪು ಮಾಡಿದ್ದೇನೆ ಒಬ್ಬ ಯಜಮಾನ ಮುಂದೆ, ಆ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳ್ತೇನೆ, ಆತನು ಕ್ಷಮಿಸಿದ್ದಾದ್ರೆ ಅಪ್ಪ ಕ್ಷಮಿಸ್ಬಿಟ್ರು. ಒಂದ್ ವೇಳೆ ಕ್ಷಮಿಸಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಪೊಲೀಸರಿಗೆ ಹಿಡಿದುಕೊಡ್ತಾರೇನೋ, ಅಥವಾ ಶಿಕ್ಷೆಗೆ ಒಳಪಡಿಸ್ತಾರೇನೋ, ಅಥವಾ ನನ್ನ ಸಂಬಳವನ್ನು ಹಿಡ್ಕೊಳ್ತಾರೇನೋ, ಏನೋ ಒಂದು ದಂಡನೆ ಸಿಗ್ತದೆ. ಅದರ ನಿಮಿತ್ತ ಒಂದು ಭಯ, ಒಂದು ಗಲಿಬಿಲಿ ಒಳಗೇನೆ ಇರ್ತದೆ. ಕ್ಷಮಿಸಿದ್ದಾದ್ರೆ ನಮ್ಮ ಮನಸ್ಸು ಫ್ರೀ ಆಗ್ತದೆ, ಹಗೂರವಾಗ್ತದೆ, ನಮ್ಮ ಮುಖ ಅರಳುತ್ತದೆ, ನಮ್ಮ ಮನಸ್ಸು, ನಮ್ಮ ಹೃದಯ ಉಲ್ಲಾಸ ಪಡುತ್ತದೆ. ಹಾಗೆಯೇ ನಮ್ಮ ಪಾಪಗಳ ಸಮಸ್ಯೆಯಿಂದ ದೇವರು ನಮ್ಮನ್ನು ಬಿಡಿಸಿದ್ದಾದ್ರೆ, ನಮಗೆ ರಕ್ಷಣೆ ಕೊಟ್ಟಿದ್ದಾದ್ರೆ, ನಮಗೆ ಒಂದು ಹಗುರತ್ವ, ನಮ್ಮ ಮನಸ್ಸಿಗೆ ಒಂದು ಶಾಂತಿ, ಸಮಾಧಾನ ಸಿಕ್ಕಿರ್ತದೆ. ಆ ಅನುಭವ ನಿಮಗಿದೆಯಾ? ಕರ್ತನಾದ ಯೇಸು ಕ್ರಿಸ್ತನು ಹುಡುಕಿರಿ ನಿಮಗೆ ಸಿಕ್ಕುವುದು ಎಂದು ಹೇಳುವಾಗ ಜನ ಏನನ್ನು ಹುಡುಕ್ತಾರೆ? ಇಲ್ಲಿ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳಿರಿ ಅದು ನಿಮಗೆ ಕೊಡಲ್ಪಡುವುದು.
ಏನನ್ನು ಬೇಡಿಕೊಳ್ಳಿಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ? ಸಾಮಾನ್ಯವಾಗಿ ಮನುಷ್ಯರು ಬೇಡಿಕೊಳ್ಳೋದು ಯಾವುದನ್ನು? ಒಳ್ಳೆ ಕೆಲಸ, ಒಳ್ಳೆ ವಿದ್ಯೆ, ಒಳ್ಳೆ ಹೆಂಡತಿ ಅಥವಾ ಒಳ್ಳೆ ಗಂಡ, ಒಳ್ಳೆ ಜೀವನ, ಒಳ್ಳೆ ಹಣ, ಒಳ್ಳೆ ಆಸ್ತಿ, ಒಳ್ಳೆ ಅಂತಸ್ತು, ಇದನ್ನೇ ಬೇಡುವವರಾಗಿರ್ತಾರೆ ಹೆಚ್ಚಿನ ಅಂಶ ಮನುಷ್ಯರು. ಹೇಗೂ ನಾನು ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಇದನ್ನೇ ಬೇಡಿಕೊಳ್ಳುವವರಾಗಿ, ದೇವರೇ ನಮ್ಮನ್ನು ಚೆನ್ನಾಗಿಕ್ಕು, ನಮ್ಮನ್ನು ಚೆನ್ನಾಗಿಕ್ಕು, ಇದನ್ನು ಬೇಡುವವರಾಗಿರ್ತಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅದನ್ನೇ ಬೇಡಿಕೊಳ್ಳಿರಿ ಎಂದು ಹೇಳಿದನು. ಮನುಷ್ಯನು ಮೊಟ್ಟ ಮೊದಲಿಗೆ ಪಾಪದ ಬಂಧನದಿಂದ ಹೊರಬರುವುದಕ್ಕೆ ಬೇಡಿಕೊಳ್ಳಬೇಕು. ಅದರಿಂದ ಹೊರ ಬಂದ್ರೆ ನಮಗೆ ಸಿಕ್ಕುವ ಬಾಧ್ಯತೆ ಏನು ಗೊತ್ತ್ರಿ? ಭೂಮಿ ಆಕಾಶಗಳ ಒಡೆಯನಾಗಿರುವ ದೇವರ ಮಕ್ಕಳು ಎಂಬ ಬಾಧ್ಯತೆ ನಿಮಗೂ ನನಗೂ ಸಿಕ್ಕುವಂತದ್ದಾಗಿದೆ. ದೇವರಿಗೆ ಮಕ್ಕಳಾಗ್ಬಿಟ್ರೆ ಮತ್ತೆ ದೇವರಿಗೆ ಗೊತ್ತಿಲ್ಲವಾ ನಮ್ಮನ್ನು ನೋಡಿಕೊಳ್ಳೋದಕ್ಕೆ? ನಮ್ಮ ಅತ್ಯವಶ್ಯಕ ವಸ್ತುಗಳನ್ನು ನಮಗೆ ಸಂಧಿಸಲಿಕ್ಕೆ ದೇವರಿಗೆ ಗೊತ್ತಿಲ್ಲವಾ? ಆತನಿಗೆ ನಾವು ಆತನಿಗೆ ಮಕ್ಕಳಂದ್ರೆ ಆತನು ಏನಾಗ್ತಾನೆ? ದೇವರಾಗಿರುವ ಆತನು, ನಾವು ಆತನಿಗೆ ಮಕ್ಕಳಾದ ಪಕ್ಷದಲ್ಲಿ ಆತ ನಮಗೆ ತಂದೆಯಾಗಿರ್ತಾನೆ. ಒಬ್ಬ ತಂದೆಗೆ ಗೊತ್ತಿಲ್ಲವ ತನ್ನ ಮಕ್ಕಳಿಗೆ ಏನ್ ಕೊಡಬೇಕು, ಏನ್ ಕೊಡಬಾರದು, ಏನ್ ಅತ್ಯವಶ್ಯಕ ವಿಷಯಗಳಿವೆ ಎಂಬುದು ಆತನಿಗೆ ಗೊತ್ತಿರೋದಿಲ್ವಾ? ಖಂಡಿತವಾಗಿ ಗೊತ್ತು. ಭೂಮಿಯಲ್ಲಿರುವ ಕೆಟ್ಟ ತಂದೆ ತಾಯಿಗಳೇ ತಮ್ಮ ಮಕ್ಕಳಿಗೆ ಏನ್ ಬೇಕು ಏನು ಬೇಡ ಎಂಬುದನ್ನು ಅರಿತಿರುವುದು ಹೌದಾದ್ರೆ, ಪರಲೋಕದಲ್ಲಿರುವ ಒಳ್ಳೆಯ ತಂದೆಯು ತನ್ನ ಮಕ್ಕಳಿಗೆ ಏನು ಕೊಡಬೇಕು ಏನು ಕೊಡಬಾರದೆಂಬುದಾಗಿ ಇನ್ನೆಷ್ಟೋ ಹೆಚ್ಚಾಗಿ ತಿಳಿದಾತನಾಗಿದ್ದ. ಹೀಗಿರುವಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಅಂತ ಹೇಳಿದ್ರೆ, ಆತನು ಪಾಪದ ಬಂಧನದಿಂದ ಬಿಡುಗಡೆಯನ್ನು ಬೇಡಿಕೊಳ್ಳ್ರಿ, ಶಾಪದಿಂದ ಹೊರಬರುವ ಹಾಗೆ ಬೇಡಿಕೊಳ್ಳ್ರಿ, ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಈಗ ನಾವು ಪಾಪದ ಬಂಧನದಿಂದ ಹೊರಬರುವ ಹಾಗೆ ರಕ್ಷಣೆಯನ್ನು ಬೇಡಿಕೊಂಡಾಗ ರಕ್ಷಣೆ ಎಂಬುದು ನಮಗೆ ಕೊಡಲ್ಪಟ್ಟಿದೆ ಹೌದಾದ್ರೆ, ನಾವು ಎರಡನೇದಾಗಿ ಏನನ್ನು ಹುಡುಕುವವರಾಗಿರಬೇಕು? ದೇವರ ವಾಕ್ಯದಲ್ಲಿ ಈಗ ತಾನೇ ಓದಿದೆವು, ಒಂದು ಪೂರ್ವಕಾಲ ವೃತ್ತಾಂತದ ವಾಕ್ಯದಲ್ಲಿ ಆತನ ಮುಖವನ್ನು ಯಾವಾಗಲೂ ಹುಡುಕಿರಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯೇ, ನಾವು ಯಾವುದ್ಯಾವುದನ್ನು ಈ ಲೋಕದಲ್ಲಿ ಏನೋ ಹುಡುಕ್ತಿರ್ತೇವೆ, ಹುಡುಕಿರಿ ಸಿಕ್ಕುವುದಂತ ಹೇಳಿದ ತಕ್ಷಣ ಕೆಲಸ ಹುಡುಕ್ಬೇಕು. ಹೌದು, ಕೆಲಸ ಹುಡುಕ್ಬೇಕು. ಒಳ್ಳೆ ಶಾಲೆ ಹುಡುಕ್ಬೇಕು, ಒಳ್ಳೆ ಸಿಲೆಬಸ್ ಅನ್ನು ತಕ್ಕೋಬೇಕು. ಇದು ನ್ಯಾಷನಲ್ ಸಿಲೆಬಸ್, ಇದು ಸ್ಟೇಟ್ ಸಿಲೆಬಸ್, ಇದು ಇಂಟರ್ನ್ಯಾಷನಲ್ ಸಿಲೆಬಸ್. ಆದ್ರೆ ಓದೋದು ಅದೇ 10ನೇ ಕ್ಲಾಸೇ, ಅದೇ 9ನೇ ಕ್ಲಾಸೇ. 9ನೇ ತರಗತಿಯಲ್ಲಿ ಓದ್ತಿದ್ರು. ಸ್ಟೇಟ್ ಸಿಲೆಬಸ್, ನ್ಯಾಷನಲ್ ಸಿಲೆಬಸ್ ಅಥವಾ ಇಂಟರ್ನ್ಯಾಷನಲ್ ಸಿಲೆಬಸ್ ಅಂತ ಹುಡುಕ್ತಿವಿ. ಓದೋದು ಅದೇ ತರಗತಿ, ಆದ್ರೆ ಅದರಲ್ಲಿ ವೆರೈಟಿಗಳು ಬೇರೆ ಬೇರೆ ಇದ್ದಾವೆ. ವಿದ್ಯಾಭ್ಯಾಸದ ಅಳತೆಗಳು ಬೇರೆ ಬೇರೆ ಮಾಪನದಲ್ಲಿ ಇರ್ತವೆ. ಹಾಗಾಗಿ ಹುಡುಕ್ತೇವೆ. ಸರಿ, ಅಲ್ಲಿಂದ ಮುಂದಕ್ಕೆ ಹೋಗುವಾಗ ಒಳ್ಳೆ ಕೆಲಸ ಹುಡುಕ್ತೀವಿ. ಒಳ್ಳೆ ಕೆಲಸ ಹುಡುಕಿದ್ರೆ ಏನ್ ಸಿಗತ್ತೆ? ಒಳ್ಳೆ ಸಂಬಳ ಸಿಗತ್ತೆ. ಅದಕ್ಕಾಗಿ ಒಳ್ಳೆ ಕೆಲಸ, ಹೆಚ್ಚು ಸಂಬಳ ಸಿಗುವ ಕೆಲಸ. ಈಗ ಸಾಮಾನ್ಯವಾಗಿ ಕ್ರೈಸ್ತರಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಹುಡುಕಿರಿ ಅದು ನಿಮಗೆ ಸಿಕ್ಕುವುದು ಅಂತ ನೀವು ಹೇಳಿದ್ದೀರಿ. ಕರ್ತನೇ, ನಾನು ಹುಡುಕ್ತಾ ಇದ್ದೀನಿ, ನನಗೆ ಕೊಡ್ರಿ, ಒಂದು ಒಳ್ಳೆ ಕೆಲಸ ಕೊಡ್ರಿ. ಸರಿ, ದೇವರ ವಾಕ್ಯವು ಈ ಒಂದು ಕೆಲಸ ಹುಡುಕುವುದಕ್ಕಿಂತ ಮುನ್ನ, ಈ ಒಂದು ವಿದ್ಯಾಭ್ಯಾಸ ಹುಡುಕುವುದಕ್ಕೆ ಮುನ್ನ, ಈ ಒಂದು ಒಳ್ಳೆ ಜೀವನ ಅನ್ನೋದನ್ನು ಹುಡುಕ್ತೀವಲ್ಲ, ಅದಕ್ಕೆ ಮುನ್ನ ಯವನಸ್ಥ ಗಂಡು ಮಕ್ಕಳಾದ್ರೆ ಅವರ ತಂದೆ ತಾಯಿಗಳು ಒಳ್ಳೆ ಹುಡುಗಿನ ಹುಡುಕ್ತಾರೆ ತನ್ನ ಮಗನಿಗೆ ಮದುವೆ ಮಾಡಿ ಇಡ್ಲಿಕ್ಕೆ. ಒಂದು ಹುಡುಗಿ ಯವನಸ್ಥ ಮಗಳಾಗಿದ್ರೆ ಅವಳಿಗೆ ಮದುವೆ ಮಾಡಲಿಕ್ಕೆ ಒಳ್ಳೆ ಗಂಡನ್ನು ಹುಡುಕ್ತಾ ಇರ್ತಾರೆ. ಈ ಎಲ್ಲವುಗಳನ್ನು ಹುಡುಕೋದಕ್ಕೆ ಮುನ್ನ ದೇವರ ಮುಖವನ್ನು ಯಾವಾಗಲೂ ಹುಡುಕಿರಿ ಎಂಬುದಾಗಿ ದೇವರ ವಾಕ್ಯ. ಕರ್ತನಾದ ಯೇಸು ಕ್ರಿಸ್ತನು ಯಾವಾಗಲೂ ಈ ಲೌಕಿಕ ತಾತ್ಕಾಲಿಕ ಜೀವನದ ಕುರಿತಾಗಿ ಹೆಚ್ಚಾಗಿ ಮಾತನಾಡದೆ ಆಧ್ಯಾತ್ಮಿಕ ವಿಷಯದಲ್ಲೇ ಹೆಚ್ಚಾಗಿ ಮಾತನಾಡುವವನಾಗಿದ್ದನು. ತಾತ್ಕಾಲಿಕ ಜೀವನದ ಕುರಿತು ಈ ಲೋಕವೇ ಕಲಿಸಿಕೊಡುತ್ತದೆ.
ವಿಜ್ಞಾನ ಕಲಿಸಿಕೊಡುತ್ತದೆ, ಸಮಾಜ ಕಲಿಸಿಕೊಡುತ್ತದೆ, ತಂದೆ ತಾಯಿಗಳೇ ಕಲಿಸಿಕೊಡುತ್ತಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಧರೆಗಿಳಿದು ಬಂದದ್ದು, ಅದರ ಉದ್ದೇಶ ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ತಾತ್ಕಾಲಿಕ ಜೀವನದಲ್ಲಿ ಹೇಗೆ ಚೆನ್ನಾಗಿ, ಅದರ ಬಗ್ಗೆ ಮಾತನಾಡಲಿಕ್ಕಾಗಿ ಅಲ್ಲ, ಆಧ್ಯಾತ್ಮಿಕ ಜೀವನದ ಕುರಿತಾಗಿ ಬೋಧಿಸಿಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಧರೆಗಿಳಿದು ಬಂದನು. ಹೀಗಿರುವಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆಯಲ್ಲಿ ಎರಡನೆಯ ಭಾಗ ಏನಾಗಿದೆ? ಹುಡುಕಿರಿ ನಿಮಗೆ ಸಿಕ್ಕುವುದು. ದೇವರ ಮುಖವನ್ನು ಯಾವಾಗಲೂ ಹುಡುಕುತ್ತಲಿರುವುದಾದರೆ ಖಂಡಿತವಾಗಿ ಅದು ನಿಮಗೆ. ಕ್ರೈಸ್ತರೇ, ನನ್ನನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನು ನಾವು ಹೇಗೆ ಹುಡುಕ್ತೇವೆ? ಎಲ್ಲಿ ಹುಡುಕುತ್ತೇವೆ? ದೇವರನ್ನು ದೇವಾಲಯಗಳಲ್ಲಿ ಹುಡುಕುತ್ತೇವೆ, ದೇವರನ್ನು ಪುಣ್ಯ ಯಾತ್ರೆಗಳಲ್ಲಿ ಹುಡುಕುತ್ತೇವೆ, ಪುಣ್ಯ ಸ್ಥಳಗಳಲ್ಲಿ ಹುಡುಕುತ್ತೇವೆ, ನದಿಗಳಲ್ಲಿ ಹುಡುಕುತ್ತೇವೆ, ದೇವರನ್ನು ಗಿಡಮರಗಳಲ್ಲಿ ಹುಡುಕುತ್ತೇವೆ, ದೇವರನ್ನು ಇಲ್ಲಿ ಪಕ್ಕದಲ್ಲಿರುವಂತಹ ಸ್ಥಳವನ್ನು ಬಿಡುತ್ತೇವೆ, ದೂರದಲ್ಲಿರುವಂತಹ ಸ್ಥಳಕ್ಕೆ ಹೊರಟು ಹೋಗಿ ಹುಡುಕುವವರಾಗಿರುತ್ತೇವೆ. ಆಕಾಶದ ನಕ್ಷತ್ರಗಳಲ್ಲಿ ದೇವರನ್ನು ಹುಡುಕ್ತೇವೆ, ಸೂರ್ಯ ಚಂದ್ರಗಳಲ್ಲಿ ದೇವರನ್ನು ಹುಡುಕುತ್ತೇವೆ. ಹಾಗಲ್ಲ, ದೇವರನ್ನು ಹುಡುಕುವುದು ಎಂಬುದು ಯಾವುದೋ ವಸ್ತುಗಳಲ್ಲಿ, ಯಾವುದೋ ಊರುಗಳಲ್ಲಿ, ಯಾವುದೋ ಸ್ಥಳಗಳಲ್ಲಿ ಹುಡುಕೋದಲ್ಲ. ದೇವರನ್ನು ಹುಡುಕುವುದಂದ್ರೆ ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕುವುದು, ದೇವರ ವಾಕ್ಯಗಳಲ್ಲಿ ದೇವರನ್ನು ಹುಡುಕುವಂತೆ. ಒಂದು ಹೆಣ್ಣು ಮಗಳು ಬರುತ್ತಾಳೆ, ಒಂದು ಸಮಾಧಿಯ ಬಳಿಗೆ ಹೋಗ್ತಾಳೆ. ಆ ಹೆಣ್ಣು ಮಗಳು ಆ ಸಮಾಧಿಯ ಬಳಿಗೆ ಯಾತಕ್ಕಾಗಿ ಹೋಗಿದ್ದಾಳಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಶವವನ್ನು ನೋಡುವುದಕ್ಕೆ ಹುಡುಕಿ ಹೋಗಿದ್ದಾಳೆ ಸ್ಮಶಾನಕ್ಕೆ. ಅಲ್ಲಿ ಇಬ್ಬರು ದೂತರುಗಳು, ದೇವದೂತರುಗಳು ಇದ್ದುಕೊಂಡು, ಏನು ಹುಡುಕ್ತಾ ಇದ್ದೀಯಾ ಅಂತ ನೋಡೋದಾದ್ರೆ, ಇಲ್ಲಿ ನನ್ನ ಒಡೆಯನು ಯೇಸು ಕ್ರಿಸ್ತನ ಸಮಾಧಿ ಇತ್ತು, ಈ ಸಮಾಧಿಯ ಕಲ್ಲು ಉರುಳಿಸಲ್ಪಟ್ಟಿದೆ, ಯೇಸುವನ್ನು ಹುಡುಕ್ತಾ ಇತ್ತು. ಜೀವಿಸುವಾತನನ್ನು ಸತ್ತವರಲ್ಲಿ ಹುಡುಕುವುದು ಹೇಗೆ ಎಂಬುದಾಗಿ ಅಲ್ಲಿ ದೂತರುಗಳು ಹೇಳಿದರು. ಆತನು ಆಗಲೇ ಎದ್ದಿದ್ದಾನೆ ಎಂಬುದಾಗಿ. ಅಂದ್ರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಸತ್ತ ಸಮಾಧಿಯ ಒಳಗೆ, ಆತನನ್ನು ಸಮಾಧಿಯಲ್ಲಿ ಇಟ್ಟಿದ್ರಲ್ಲ, ಅದರ ಒಳಗೆ ಯೇಸುವನ್ನು ಹುಡುಕುವುದಕ್ಕೆ ಒಬ್ಬ ಹೆಣ್ಣು ಮಗಳು ಹೋಗಿದ್ದಾಳೆ. ಆದರೆ ಆತನು ಅಲ್ಲಿ ಇರಲಿಲ್ಲ. ಇವತ್ತು ಕೂಡ ಅನೇಕ ಕ್ರೈಸ್ತರುಗಳು ಯೆರೂಸಲೇಮಿಗೆ ಹೋಗ್ತಾರೆ, ಹೌದು, ಆದ್ರೆ ಅಲ್ಲಿ ಹೋಗಿ ಸಮಾಧಿಯಲ್ಲಿ ಹುಡುಕುವವರಾಗಿರುತ್ತಾರೆ. ಯೆರೂಸಲೇಮಿನಲ್ಲಿ ಹೋಗಿ ಪುಣ್ಯಯಾತ್ರೆಗೆ ಹೋಗಿ ಬಂದೇವಲ್ಲ, ಅದರಲ್ಲಿ ಒಂದು ಸಂತೋಷ ಇದೆ, ಇಲ್ಲ ಅಂತಲ್ರಿ. ಆದ್ರೆ ಅಲ್ಲಿಯೇ ದೇವರನ್ನು ಹುಡುಕೋದಾದ್ರೆ ಖಂಡಿತವಾಗಿ ಅಲ್ಲಿ ದೇವರು ಸಿಗಲಾರನು. ಪುಣ್ಯ ಯಾತ್ರೆಗಳಲ್ಲಿ ದೇವರನ್ನು ಹುಡುಕಿ ಹೋಗುವುದಾದ್ರೆ ಪುಣ್ಯ ಯಾತ್ರೆಗಳಲ್ಲಿ ದೇವರು ಸಿಗಲಾರನು, ಪುಣ್ಯ ಸ್ಥಳಗಳಲ್ಲಿ ದೇವರು ಸಿಗಲಾರನು. ನಕ್ಷತ್ರ, ಸೂರ್ಯ, ಚಂದ್ರ, ರಾಶಿಗಳಲ್ಲಿ ದೇವರು ಸಿಗಲಾರನು. ಆದರೆ ದೇವರ ಮುಖವನ್ನು ಯಾವಾಗಲೂ ಹುಡುಕಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥನೆ ಮಾಡುತ್ತಾ, ದೇವರೇ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆಗಾಗಿ ನಾನು ಬೇಡಿ ಬಂದಿದ್ದೇನೆಂದು ಹುಡುಕುವುದಾದ್ರೆ, ಪ್ರಾರ್ಥನೆಯಲ್ಲಿ ಕುಳಿತಿರುವುದಾದ್ರೆ ದೇವರನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ದೇವರು ನಮಗೆ ಪ್ರಕಟವಾಗುತ್ತಾ. ಮತ್ತೆ ಮುಂದೆ ವಾಕ್ಯದ ಕಡೆಗೆ ಹೋಗೋಣ್ರಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೆಯ ವಚನದ ಕಡೆಗೆ ಹೋಗೋಣ. ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಸಿದ್ಧವಾಗಿದೆ ನಿಜವೇ, ಆದರೆ ಶರೀರವು ಬಲಹೀನವಾಗಿದೆ ಅಂದನು. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಈ 41ನೇ ವಚನದಲ್ಲಿ ಹೇಳುತ್ತಲಿದ್ದಾನೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದ. ದೇವರನ್ನು ಹುಡುಕೋದು ಹೇಗೆ ಗೊತ್ತ್ರಿ? ಎಚ್ಚರವಾಗಿದ್ದು ಪ್ರಾರ್ಥಿಸುವುದರಲ್ಲಿ ದೇವರನ್ನು ಹುಡುಕುವವರಾಗಿರಬೇಕು. ಅಲ್ಲಿ ಯೇಸು ಕ್ರಿಸ್ತನು ಒಂದು ವಿಷಯವನ್ನು ಎಚ್ಚರಿಕೆಯಾಗಿ ಕೊಡುತ್ತಲಿದ್ದಾರೆ.
ನೀವು ಶೋಧನೆಗೆ ಒಳಗಾಗದಂತೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಲಿದ್ದ. ಪ್ರಾರ್ಥನೆಯಲ್ಲಿ ನಾವು ದೇವರನ್ನು ಹುಡುಕುವುದಾದರೆ ದೇವರ ಸಹಾಯ ನಮ್ಮೊಂದಿಗಿರ್ತದೆ. ದೇವರು ನಮಗೆ ಪ್ರಸನ್ನ ಮುಖನಾಗಿರುತ್ತಾನೆ. ದೇವರ ನಡೆಸುವಿಕೆ ನಮಗಿರ್ತದೆ. ದೇವರ ನಡೆಸುವಿಕೆಯಲ್ಲಿ ನಾವು ನಡೆಯಬೇಕಾಗಿರುವ ವಿಧಿವಿಧಾನಗಳು ನಮಗೆ ಗುರುತಾಗಿರ್ತದೆ. ಹಾಗಾಗಿ ನಾವು ಕ್ರಮಬದ್ಧವಾಗಿ ನಡೆಯುವವರಾಗಿರ್ತೇವೆ. ಯಾವಾಗ ದೇವರು ನಾವು ಹುಡುಕದವರಾಗಿರ್ತೇವೋ, ಪ್ರಾರ್ಥನೆಯಲ್ಲಿ ಇಲ್ಲದವರಾಗಿರುತ್ತೇವೋ ಅಂತ ಸಮಯದಲ್ಲಿ ಶೋಧನೆಗಳಲ್ಲಿ ನಾವು ಬಿದ್ದು ಹೋಗುವವರಾಗಿರ್ತೇವೆ. ದೇವರ ವಾಕ್ಯವು ಹೇಳುತ್ತದೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನಾವು ದೇವರ ಮಕ್ಕಳು, ದೇವರು ನಮಗೆ ತಂದೆಯಾಗಿದ್ದಾನೆ. ಆದರೆ ಶೋಧನೆಗಳಲ್ಲಿ ನಾವು ಯಾಕೆ ಒಳಗಾಗ್ತೇವೆ? ಶೋಧನೆಗಳು ಬರುವಾಗ ನಾವು ಯಾಕೆ ಬಿದ್ದು ಹೋಗ್ತೇವೆ? ಇವತ್ತು ನೀತಿವಂತರೆಂದು ನಿರ್ಣಯ ಹೊಂದಿಕೊಂಡಿರುವ, ದೇವರ ಮಕ್ಕಳೆನಿಸಿಕೊಂಡಿರುವ ನಿಜ ಕ್ರೈಸ್ತರು ರಕ್ಷಣೆ ಹೊಂದಿದ ದಿನದಿಂದ ಈ ದಿನದವರೆಗೂ ನಾವು ಎಷ್ಟು ಸಾರಿ ಶೋಧನೆಗಳಿಗೆ ಬಿದ್ದು ಹೋಗಲಿಲ್ಲ? ನಾವೆಷ್ಟು ಸಾರಿ ಪಾಪದ ಒಳಗೆ ನಾವು ಪ್ರವೇಶಿಸಲಿಲ್ಲ? ನಮ್ಮ ಹೃದಯಗಳು ನಾವು ಪರಿಶೀಲಿಸಿ ನೋಡೋಣ್ರಿ. ಬಿದ್ದೆವು, ತಪ್ಪು ಮಾಡಿದೆವು, ಸುಳ್ಳು ಹೇಳಿದೆವು, ಪಾಪ ಮಾಡಿದೆವು. ನೀತಿವಂತರೇ ಹೌದು. ಅದು ನೀತಿವಂತರೆಂಬುದನ್ನು ನಾವೇ ಮಾಡಿಕೊಳ್ಳಿಲ್ಲ. ದೇವರು ನಮ್ಮನ್ನು ನೀತಿವಂತರೆಂದು ಹೇಳಿದ್ದರಿಂದ ನಾವು ನೀತಿವಂತರೇ ಹೊರತು ನಾವು ನೀತಿವಂತರಲ್ಲ. ದೇವರು ನಮ್ಮನ್ನು ಆತನ ಮಕ್ಕಳೆಂದು ಕರೆದಿದ್ದರಿಂದಲೇ ನಾವು ಆತನ ಮಕ್ಕಳಾಗಿದ್ದೇವೆ ಹೊರತು ನಾವಾಗಿ ನಮ್ಮ ನೀತಿ ಕೃತ್ಯಗಳಿಂದ, ನಮ್ಮ ಧರ್ಮ ಕಾರ್ಯಗಳಿಂದ ನಾವು ಆತನ ಮಕ್ಕಳಾಗಿ ಮಾರ್ಪಡಲಿಲ್ಲ. ದೇವರು ನಮ್ಮನ್ನು ಪರಿಶುದ್ಧ ಸಂತತಿಯವರೆಂದು ಕರೆದಿದ್ದರಿಂದ ನಾವು ಪರಿಶುದ್ಧರೇ ವಿನಃ ನಮ್ಮ ಪ್ರಾರ್ಥನೆಗಳು, ನಮ್ಮ ಹಾಡುಗಾರಿಕೆಗಳು, ನಮ್ಮ ರಾಗತಾಳಗಳು, ನಮ್ಮ ಶ್ರುತಿಗಳು, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಾನು ಬೈಬಲ್ ಓದೋದ್ರಿಂದ, ನಾನು ಪ್ರಾರ್ಥನೆ ಮಾಡೋದ್ರಿಂದ ನಾನು ಪರಿಶುದ್ಧನು ಖಂಡಿತವಾಗಿ ಆಗಲೇ ಇಲ್ಲ. ಆತನನ್ನು ಪರಿಶುದ್ಧನೆಂದು ಕರೆದರಿಂದ ನಾವಾಗಲಿ ಪರಿಶುದ್ಧರಾಗಿದ್ದೇವೆ. ಹೀಗಿರುವಲ್ಲಿ ನಾವು ಏನು ಮೇಲಾದವುಗಳನ್ನು ಮಾಡಿಕೊಳ್ಳಲಿಲ್ಲ. ಎಲ್ಲವೂ ಆತನು ಉಚಿತವಾಗಿ ಕೊಟ್ಟ ಕೃಪೆಯಾಗಿದೆ, ಉಚಿತವಾಗಿ ನಮಗೆ ಕೊಟ್ಟ ದಾನವಾಗಿದೆ. ಹೀಗೆ ಉಚಿತವಾಗಿ ಆತನಿಂದ ಎಲ್ಲವನ್ನೂ ಹೊಂದಿಕೊಂಡ ನಾವು ಅದೆಷ್ಟೋ ಸಮಯದಲ್ಲಿ ಸುಳ್ಳುಗಳು, ಪಾಪಗಳು, ಅಪರಾಧಗಳು, ಅವಿಧೇಯತೆಗಳ ಒಳಗೆ ಪ್ರವೇಶಿಸಿದ್ದೇವೆ. ಆದರೂ ಆತ ನಮ್ಮನ್ನು ಕ್ಷಮಿಸಿದ್ದಾನೆ. ಆತ ನಮ್ಮನ್ನು ಅದರ ಒಳಗಿನಿಂದ ಹೊರತಂದಿದ್ದಾನೆ. ಸರಿ, ನಾವು ಇಂಥ ಶೋಧನೆಗಳಿಗೆ ಒಳಗಾಗಬಾರದಂದ್ರೆ, ಅಂತ ಪಾಪಗಳಲ್ಲಿ ನಾವು ಒಳಗಾಗಬಾರದೆಂದರೆ ನಾವು ಏನು ಮಾಡಬೇಕೆಂದು ಯೇಸು ಕ್ರಿಸ್ತನು ಹೇಳುತ್ತಲಿದ್ದಾರೆ? ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಲಿದ್ದಾರೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮೂಲಕ ನಾವು ಶೋಧನೆಗೆ ಒಳಗಾಗುವುದಿಲ್ವಾ? ಖಂಡಿತವಾಗಿ ದೇವರ ಮುಖವನ್ನು ನಾವು ಯಾವಾಗಲೂ ಹುಡುಕುತ್ತಲಿರುವಾಗ ನಮ್ಮ ಒಳಗೆ ಪಾಪದ ಕೃತ್ಯಗಳು ಪ್ರವೇಶಿಸದೆ ನಮ್ಮ ಒಳಗೆ ಪರಿಶುದ್ಧತೆಯು ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ನಾವು ಶೋಧನೆಗೆ ಒಳಗಾಗದ ಹಾಗೆ ಇರಲಿಕ್ಕೆ ಸಾಧ್ಯವಾಗ್ತದೆ ಎಂಬುದರ ರಹಸ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನು ಆತನ ಮಕ್ಕಳಾಗಿರುವ ನಿಮಗೂ ನನಗೂ ತಿಳಿಸಿಕೊಟ್ಟಿದ್ದಾನೆ. ಮುಂದೆ ಕೇಳುತ್ತಲಿದ್ದಾನೆ, ಆತ್ಮವು ಸಿದ್ಧವಾಗಿದೆ ನಿಜವೇ, ಆದರೆ ಶರೀರವು ಬಲಹೀನವಾಗಿದೆ ಅಂತನು. ನಮ್ಮ ಆತ್ಮಗಳು, ಕ್ರೈಸ್ತರಾಗಿರುವ ನಮಗೆ ನಮ್ಮ ಮನಸ್ಸು ಏನೇನು ಹೇಳ್ತದೆ? ನಮ್ಮ ಆತ್ಮ, ನಾವು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಬೇಕು, ನಾನು ದೇವರಿಗಾಗಿ ದೊಡ್ಡ ಸಾಧನೆ ಮಾಡಬೇಕು, ನಾನು ದೇವರಿಂದ ದೊಡ್ಡ ವರ ಹೊಂದ್ಕೋಬೇಕು. ಹಲವಾರು ಕ್ರೈಸ್ತರಿಗೆ ದವ ಬಿಡಿಸೋ ವರ ಇರಬೇಕು ಅನ್ನೋದು ಆಶೆ. ಹಲವಾರು ಕ್ರೈಸ್ತರಿಗೆ ನಾನು ಕೈ ಇಟ್ರೆ ಅಲ್ಲಿ ಹಾಗೆ ಸ್ವಸ್ಥತೆ ಆಗ್ಬಿಡ್ಬೇಕು, ಅದ್ಭುತಗಳು ನಡೆದು ಬಿಡ್ಬೇಕು, ಇದು ಆಶೆ. ನಮ್ಮ ಆತ್ಮ ಸಿದ್ಧವಾಗಿದೆ, ಸರಿ. ನಮ್ಮ ಆತ್ಮದಲ್ಲಿ ನಾವು ಏನ್ ಮಾಡ್ಬೇಕಂತಿರ್ತೀವಂದ್ರೆ, ನಾವು ದೊಡ್ಡ
ಒಂದು ಜನಸ್ತೋಮವನ್ನು ದೇವರ ಕಡೆಗೆ ನಡೆಸಿಬಿಡಬೇಕು. ಆತ್ಮದ ಆಸಕ್ತಿ ಇದೆ, ಆದರೆ ಶರೀರವ ಬಲಹೀನವಾಗಿದೆ ಎಂದು ಹೇಳಿದನು. ಲೌಕಿಕವಾಗಿ ಲೋಕದ ರೀತಿಯಲ್ಲಿ ನಾವು ನೋಡೋದಾದ್ರೆ ನಮಗೆ ಬಹಳ ದುಡಿಮೆ ಮಾಡಬೇಕು ಅನ್ನೋ ಆಸೆ. ಬೇಗ ದುಡಿಮೆ ಮಾಡಿ, ಬೇಗ ಒಂದು ಸೈಟ್ ತೆಗೆದು, ಬೇಗ ಒಂದು ದೊಡ್ಡ ಬಂಗ್ಲೆ ಕಟ್ಟಿ, ಬೇಗನೆ ತನ್ನ ಮಕ್ಕಳಿಗೆ ವಾಹನಗಳನ್ನು ತೆಗೆದುಕೊಟ್ಟು, ಬೇಗನೆ ಒಂದು ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಮಾಡಿ, ಇದೆಲ್ಲ ಮನಸ್ಸಿನ ಆಲೋಚನೆಗಳು. ಎಲ್ಲ ಬೇಗ ಆಗ್ಬೇಕು, ಬೇಗ 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 ಬೇಗ. ಆದ್ರೆ ಶರೀರದಲ್ಲಿ ಮಾಡ್ಲಿಕ್ಕೆ ಆಗ್ತದಾ? ನಾವು ಮನಸ್ಸಿನಲ್ಲಿ ನೆನೆಸಿದ್ದೆಲ್ಲವನ್ನು ಶರೀರದಲ್ಲಿ ಮಾಡಿ ಮುಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಶರೀರ ಬಲಹೀನವಾಗಿದೆ. ಬೇಗ ನಾನು ದುಡಿತೇನಂತ ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ವಿಶ್ರಾಂತಿಯೇ ಇಲ್ಲದೆ ಒಂದು ವಾರ ದುಡಿಯೋದಾದ್ರೆ ಆ ಮೈ ಏನಾಗ್ತದೆ? ಕಾಯಿಲೆಗೆ ಒಳಬೀಳ್ತದೆ, ಬಲಹೀನತೆಗೆ ಒಳಪಡುತ್ತದೆ. ಈ ಒಂದು ವಾರ ದುಡಿದ್ರಲ್ಲಿ ಅರ್ಧ ಅಲ್ಲ ಮುಕ್ಕಾಲು ಭಾಗದ ಹಣವನ್ನು ವೈದ್ಯರುಗಳಿಗೂ ಮತ್ತು ಮಾತ್ರೆಗಳಿಗೂ ವೆಚ್ಚ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ. ಯಾಕೆಂದ್ರೆ ಈ ಮೈಗೆ ಎಷ್ಟು ಕೆಲಸ ಕೊಡಬೇಕು ಅಷ್ಟೇ ಕೆಲಸ ಕೊಡಬೇಕು. ಈ ನೆಲೆಯಲ್ಲಿ ಯೇಸು ಕ್ರಿಸ್ತನು ಮಾತನಾಡ್ತಿರೋದು ಆತ್ಮಿಕ ವಿಷಯದಲ್ಲಿ. ಆತ್ಮವು ಸಿದ್ಧವಾಗಿದೆ, ಆದರೆ ಶರೀರವು ಬಲಹೀನವಾಗಿದೆ ಎಂಬುದು. ಆತ್ಮವು ಸಿದ್ಧವಾಗಿದೆ ನಿಜವೇ, ಆದರೆ ಶರೀರವು ಬಲಹೀನವಾಗಿದೆ ಅಂದನು. ಶರೀರ ಬಲಹೀನವಾಗಿದೆ. ಇದು ಗೆತ್ಸೆಮನೆ. ಆತನು ಕೊನೆಯದಾಗಿ ತನ್ನ ಅಪೊಸ್ತಲರಿಗಾಗಿ ತಂದೆಯ ಬಳಿಯಲ್ಲಿ ಕೆಲವು ಆಶೀರ್ವಾದಗಳನ್ನು ಬೇಡಿಕೊಂಡ ಸಮಯದಲ್ಲಿ ಮೊದಲನೇ ಸಾರಿ ಪ್ರಾರ್ಥನೆ ಮಾಡಿ ಬಂದು ಶಿಷ್ಯರುಗಳನ್ನು ಎಬ್ಬಿಸಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳುವ ಸಮಯ ಇದಾಗಿದೆ. ಆ ಸಂದರ್ಭ ಇದು. ನಿಮ್ಮ ಶರೀರಗಳು ಬಲಹೀನವಾಗಿದೆ, ನಿಮ್ಮ ಆತ್ಮಗಳು ಸಿದ್ಧವಾಗಿವೆ, ನನ್ನ ಜೊತೆಯಲ್ಲೇ ಇರಬೇಕು ಅನ್ನೋ ಸಿದ್ಧತೆ ನಿಮ್ಮಲ್ಲಿದೆ. ನನ್ನ ಜೊತೆಗೆ ಬರಬೇಕು, ನನಗೇನಾದ್ರಾದ್ರೆ ನನಗೆ ಜೊತೆಗಿದ್ದುಕೊಂಡು ಅದನ್ನು ನಿಭಾಯಿಸೋದಕ್ಕೆ ನೀವು ಇರಬೇಕು. ನಿಮ್ಮ ಆತ್ಮಗಳು ನನ್ನನ್ನು ಹಿಂಬಾಲಿಸೋದಕ್ಕೆ ಸಿದ್ಧವಿದೆ, ಆದರೆ ನಿಮ್ಮ ಶರೀರಗಳು ಬಲಹೀನವಾಗಿದೆ. ಆದ್ದರಿಂದ ನೀವು ಶೋಧನೆಗೆ ಒಳಗಾಗದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ. ನಾವು ಶೋಧನೆಗೆ ಒಳಗಾಗದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿರೋದು. ಯಾಕಂದ್ರೆ ನಮ್ಮ ಆತ್ಮವು ಸಿದ್ಧವಾಗಿದ್ರು, ನಾವು ಆತ್ಮದಲ್ಲಿ ದೇವರಿಗೆ ಎಲ್ಲವನ್ನೂ ಮಾಡಬೇಕೆಂಬ ಆಸಕ್ತಿ ಉಳ್ಳವರಾಗಿದ್ರು, ದೇವರ ಸಭೆಗೆ ಎಲ್ಲವನ್ನೂ ಮಾಡಬೇಕೆಂದು ಆಸಕ್ತಿ ಉಳ್ಳವರಾಗಿದ್ರು, ದೇವರ ಸೇವಕರುಗಳಿಗೆ ಎಲ್ಲವನ್ನೂ ಮಾಡಬೇಕೆಂದು ನಾವು ಆಸಕ್ತಿ ಉಳ್ಳವರಾಗಿದ್ರು, ಸೇವಕರುಗಳಾಗಿರುವಂತಹ ನಮಗಳಿಗೆ ದೇವರ ರಾಜ್ಯಕ್ಕಾಗಿ ನಾನು ಬಹಳ ಓಡಿ ಪ್ರಯಾಸಪಟ್ಟು ದೇವರ ರಾಜ್ಯದ ಕೆಲಸವನ್ನು ಬಹಳ ಮಾಡಬೇಕೆಂಬುದಾಗಿ ಆತ್ಮದಲ್ಲಿ ಆಸಕ್ತಿ ಉಳ್ಳವನಾಗಿದ್ರು, ಶರೀರವು ಬಲಹೀನವಾಗಿ ನಾವು ಆತ್ಮದಲ್ಲಿ ಇದ್ದಂತ ಸಿದ್ಧತೆಗೆ ಅನುಸಾರ ಶರೀರದಲ್ಲಿ ನಡೀಲಿಕ್ಕಾಗೋದಿಲ್ಲ. ಆದ್ದರಿಂದ ಏನ್ ಮಾಡಬೇಕು? ಎಲ್ಲ ಮಾಡ್ಲಿಕ್ಕಾಗೋದಿಲ್ಲ ನೋಡಿ. ಕೊನೆ ಪಕ್ಷ ನಾವು ಪ್ರಾರ್ಥನೆಯಾದ್ರೂ ಮಾಡ್ಬೋದ್ರಿ. ಇವತ್ತು ದೇಶದಾದ್ಯಂತ ಕೊರೋನಾದ ಪರಿಸ್ಥಿತಿ, ಅನೇಕ ಜನಗಳು ತಿಳ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಈ ಲಾಕ್ಡೌನ್ ಎಂಬುದು ಪಡಿಸಿರುವುದರ ನಿಮಿತ್ತ ನಮ್ಮ ದೇಶ ಗೆದ್ಬಿಟ್ಟಿದೆಯಪ್ಪ, ಕೊರೋನಾದ ಸಮಸ್ಯೆ ಎಲ್ಲೋ ಇತ್ತು, ಏನೋ ಆಗಿತ್ತು, ಬೇರೆಯವ್ರಿಗೆಲ್ಲ ದೊಡ್ಡ ಸಂಕಟ, ಬಹಳ ಮರಣಗಳಾಗಿವೆ. ನಮ್ಮ ದೇಶದಲ್ಲಿ ಅಂತ ದೊಡ್ಡ ಏನು ಪರಿಸ್ಥಿತಿ ಸಮಸ್ಯೆಗಳು ಆಗ್ಲಿಲ್ಲ, ಹಂಗಾಗಿ ನಮಗೆ ಲಾಕ್ಡೌನ್ ಸಡಿಲಪಡಿಸ್ಬಿಟ್ಟಿದ್ದಾರೆ, ಈಗ ಓಡಾಡಬಹುದು, ಅದು ಏನೂ ಇಲ್ಲ ಬಿಡು. ನಿರ್ಲಕ್ಷ್ಯ, ಅನೇಕರಿಗೆ ನಿರ್ಲಕ್ಷ್ಯ. ಈಗ ಈ ನೆಲೆಯಲ್ಲಿ ವಿಶ್ವಾಸಿಗಳಾಗಿರುವ ನೀವಾಗಲಿ ನಾನಾಗಲಿ ಅಥವಾ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ವಿಶ್ವಾಸಿಗಳಾಗಿರುವ ಪ್ರತಿಯೊಬ್ಬರಿಗೂ ದೇಶದಲ್ಲಿ ಎಲ್ಲೆಲ್ಲಿ ಕಾಯಿಲೆ ಹಿಡಿದವರಿದ್ದಾರೆ ಅಲ್ಲೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಬೋದ್ರಿ? ಅಥವಾ ದೇಶದಲ್ಲಿ ಎಲ್ಲೆಲ್ಲಿ ಜನಗಳು ಪಾಪದ ಬಂಧನದಲ್ಲಿ ಸಿಲುಕಿಕೊಂಡು ನರಕದ ಹಾದಿಯಲ್ಲಿ ಹೋಗುತ್ತಿದ್ದಾರೋ ಅವರಿಗೆಲ್ಲರಿಗೂ ಹೋಗಿ ಸುವಾರ್ತೆ ಕೊಟ್ಟು ಪ್ರಾರ್ಥನೆ ಮಾಡಿ ಸತ್ಯವನ್ನು ಪ್ರಕಟಪಡಿಸಿ ಬರಲಿಕ್ಕೆ ಸಾಧ್ಯವಾಗಬಹುದ್ರಿ? ಇಲ್ಲ. ಯಾಕೆ ಆಗ್ತಿಲ್ಲ? ಪ್ರಶ್ನೆ, ನಮಗೆ ಅದೆಲ್ಲ ಅವಕಾಶ ಇದ್ರೆ ಮಾಡ್ತಿದ್ವಿ. ಅವಕಾಶ ಇದೆ. ನಿಮ್ಮ ಮತ್ತು ನನ್ನ ಅಕ್ಕಪಕ್ಕದಲ್ಲಿ ಜನಗಳಿದ್ದಾರೆ.
ನಮ್ಮ ಮುಂದುಗಡೆಗೆ ಜನಗಳು ವಾಸವಾಗಿದ್ದಾರೆ. ನಮ್ಮ ಊರುಗಳಲ್ಲಿ ದೇವರನ್ನು ತಿಳಿಯದೆ, ಸತ್ಯವನ್ನು ತಿಳಿಯದೆ, ಮೂಢನಂಬಿಕೆಗಳಲ್ಲಿ, ಮೂಢ ಆಚಾರ ವಿಚಾರಗಳಲ್ಲಿ, ಪಾಪದಲ್ಲಿ ಸಿಲುಕಿಕೊಂಡು ಕುಡುಕುತನ, ಹೊಡೆದಾಟ, ವ್ಯಭಿಚಾರ, ವೇಶ್ಯಾವಾಟಿಕೆ, ಕಳ್ಳತನ, ಕೊಲೆ, ಕೆಟ್ಟ ಮಾತುಗಳು, ಕೆಟ್ಟ ಜಗಳಗಳು, ದುಷ್ಟತನಗಳಲ್ಲಿ ಎಷ್ಟೋ ಜನ ಜೀವಿಸ್ತಾ ಇದ್ದಾರೆ. ಅವರಿಗೆ ನಾವು ಹೇಳಲಿಕ್ಕೆ ಸಾಧ್ಯವಾಗ್ತದೆ? ಆಗ್ತಿಲ್ಲ. ಆತ್ಮವು ಸಿದ್ಧವಾಗಿದೆ. ಎಲ್ಲರೂ ದೇವರ ಕಡೆಗೆ ಬಂದ್ರೆ ಚೆನ್ನಾಗಿರುತ್ತಲ್ಲ, ಆಸಕ್ತಿ ಇದೆ ನಮಗೆ. ಆತ್ಮವು ಸಿದ್ಧವಾಗಿದೆ, ಆದರೆ ಶರೀರವು ಬಲಹೀನ. ಎಲ್ಲರಿಗೂ ಹೋಗಿ ನಮಗೆ ಹೇಳಲಿಕ್ಕೆ ಆಗ್ತಿಲ್ಲ, ಎಲ್ಲರಿಗೂ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಎಲ್ಲರಿಗೂ ಹೋಗಿ ಸಂದರ್ಶಿಸಿ ಅವರಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಸರಿ, ಈ ನೆಲೆಯಲ್ಲಿ ಪ್ರಾರ್ಥನೆಯಾದ್ರು, ಇದ್ದ ಸ್ಥಳದಲ್ಲಿ ಪ್ರಾರ್ಥನೆಯಾದ್ರು ಮಾಡ್ಬೋದ್ರಿ? ಇಡೀ ದೇಶದ ಜನತೆಗಾಗಿ ಪ್ರಾರ್ಥನೆ ಮಾಡ್ಬೋದ್ರ? ನಮ್ಮ ಕರ್ನಾಟಕದ ಕನ್ನಡ ಜನಗಳಿಗಾಗಿ ನಾವು ದೇವರ ಮುಂದೆ ಕಣ್ಣೀರಿಟ್ಟು ಗೋಗರಲಿಕ್ಕೆ ಸಾಧ್ಯವಾ? ನಾವು ನೋಡುತ್ತಿರುವಂತಹ ನಮ್ಮ ಕಳ್ಳು ಬಳಿಗಳು, ನಮ್ಮ ಅಕ್ಕಪಕ್ಕದವರು, ನಮ್ಮ ನೆರೆಹೊರೆಯವರು, ಸಹೋದರ ಸಹೋದರಿಯರಿಗಾಗಿ ಪರಿತಪ್ಪಿಸಿ ದೇವರ ಮುಂದೆ ಗೋಳಾಡಿ ಪ್ರಾರ್ಥನೆ ಮಾಡ್ಲಿಕ್ಕಾಗ್ಬೋದ್ರ? ಅದು ಮಾಡ್ಲಿಕ್ಕಾಗ. ಒಂದು ದೂರದ ಪ್ರದೇಶಕ್ಕೆ ನಾವು ಹೋಗಿ ಒಂದು ಕುಟುಂಬನ ಸಂಧಿಸಿ ಅವರಿಗೆ ಸುವಾರ್ತೆ ಕೊಟ್ಟು ಅವರಿಗೆ ಪ್ರಾರ್ಥನೆ ಮಾಡಿ ಬರ್ಬೇಕಂದ್ರೆ ನಮಗೆ ಹೋಗ್ಲಿಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಹೋಗುವ ಪ್ರಯಾಣಕ್ಕೆ ಬೇಕಾಗುವ ಹಣ ತೆಗೆದುಕೊಳ್ಬೇಕು. ಅಲ್ಲಿ ಹೋದ ಮೇಲೆ ಅವರಿಗೆ ವಾಕ್ಯ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿ ಅಲ್ಲಿ ತಂಗುವ ಸ್ಥಳಕ್ಕೆ ನಮಗೆ ಹಣ ವೆಚ್ಚ ಮಾಡಬೇಕು. ಅಲ್ಲಿಂದ ತಿರುಗಿ ಬರೋದಕ್ಕೆ ನಮ್ಮ ಪ್ರಯಾಣಕ್ಕೆ ಹಣ ವೆಚ್ಚ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳು ಇವೆ. ಅದಕ್ಕೆ ಎಷ್ಟೋ ಹಣ ನಮಗೆ ಬೇಕು. ಆದರೆ ಇದ್ದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಎಷ್ಟು ಹಣ ಖರ್ಚಾಗ್ತದೆ, ಎಷ್ಟು ಪ್ರಯಾಸ ಖರ್ಚಾಗ್ತದೆ? ಪ್ರಿಯ ಸಹೋದರ ಸಹೋದರಿಯೇ, ಇದ್ದ ಸ್ಥಳದಲ್ಲಿ ನಮ್ಮ ದೇಶದ ಜನತೆಗಾಗಿ ಗೋಗರೆದು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಯಾವ ವೆಚ್ಚವೂ ಇಲ್ಲ, ಯಾವ ಖರ್ಚು ಇಲ್ಲ. ಸಮಯ ದೇವರು ನಮಗೆ ಕೊಟ್ಟಿರೋದು, ಆಯುಷ್ಕಾಲ ದೇವರು ನಮಗೆ ಕೊಟ್ಟಿರುವಂತದ್ದು, ಶರೀರದಲ್ಲಿ ಆರೋಗ್ಯ ದೇವರು ನಮಗೆ ಕೊಟ್ಟಿರುವಂತದ್ದು. ಯಾವುದನ್ನು ಕೂಡ ನಾವಾಗಿ ಉದ್ಭವ ಮಾಡಿಕೊಳ್ಳಿಲ್ಲ. ನನ್ನನ್ನು ಕೇಳಿಸಿಕೊಳ್ಳುತ್ತಿರುವ ಸಹೋದರ ಸಹೋದರಿಯೇ, ನೀನು ಯಾರಾಗಿದ್ದರೂ ಸರಿ, ನೀನು ನೀನಾಗಿಯೇ ಅಥವಾ ನಾನಾಗಿಯೇ ತಾಯಿಯ ಗರ್ಭದಲ್ಲಿ ನಾನಾಗಿಯೇ ಉಂಟಾಗಿ ನಾನೇ ಹೊರಬರ್ತೇನೆ ಅಂತೇಳಿ ನಾನಾಗಿ ಹೊರಬಂದು ನಾನಾಗಿ ಬೆಳೆದು ನಾನಾಗಿ ಓದಿ ಇಲ್ರಿ. ತಾಯಿಯ ಗರ್ಭದಲ್ಲಿ ತಾಯಿ ಹೆತ್ತಳ ಅಂತ ಹೇಳ್ತೀವಿ, ತಂದೆ ತಾಯಿಗಳಿಂದ ನಾವು ಬಂದೇ ಬಂತೀವಿ. ತಾಯಿಯೇ ಸೃಷ್ಟಿ ಮಾಡಿದಳ, ತಾಯಿಯೇ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದಾಳ? ಇಲ್ಲ. ಎಷ್ಟೋ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲ. ಯಾಕಿಲ್ಲ? ಅವರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಬೇರೆ ತಂದೆ ತಾಯಿಗೆ ಆಗ್ತದ? ಗರ್ಭದ ಚೀಲದ ಒಳಗಿರುವಂತ ಮೊಟ್ಟೆಗಳನ್ನು ಸೃಷ್ಟಿ ಮಾಡಿದವರು ಯಾರು? ದೇವರು. ದೇವರ ವಾಕ್ಯ ಹೇಳ್ತದೆ, ಅನೇಕರಿಗೆ ಆ ರಹಸ್ಯ ಗೊತ್ತಿಲ್ಲ. ವಾಕ್ಯವನ್ನು ಓದೋದ್ರಿಂದ ನಮಗೆ ಗುರುತಾಗ್ತದೆ. ಮಕ್ಕಳು ದೇವರಿಂದ ಸಿಗುವ ಬಹುಮಾನವಾಗಿದ್ದಾರೆ. ತಾಯಿ ಎಂಬ ತಾಯ್ತನದಲ್ಲಿ ತಾಯಿ ಒಂದು ಹೆಣ್ಣು ಮಗಳ ಗರ್ಭ ಚೀಲದ ಒಳಗೆ ಮೊಟ್ಟೆಗಳು ಇದಾವೆ. ಅದು ಎಲ್ಲಿಂದ ಬಂತು? ಅದನ್ನು ಸೃಷ್ಟಿ ಮಾಡಿದ ಆತನು ಯಾರು? ಆ ಮೊಟ್ಟೆಗಳಿಲ್ಲದಿದ್ರೆ ಆ ತಾಯಿಯ ಗರ್ಭದಲ್ಲಿ ಒಂದು ಮಗು ತಾನೇ ಹೇಗೆ ಉದ್ಭವ ಆಗ್ತದೆ? ತಂದೆ ಎಂಬವನ ವೀರ್ಯವನ್ನು ತಂದೆಯ ಒಬ್ಬ ಗಂಡಸಿನ ಶರೀರದಲ್ಲಿ ಸೃಷ್ಟಿ ಮಾಡಿದವರು ಯಾರು? ದೇವರು. ಈ ಒಂದು ಮಗುವು ತಾಯಿಯ ಗರ್ಭದಲ್ಲಿ ಸೃಷ್ಟಿಯ ರೂಪಿತವಾಗ್ತದೆ. ಆ ಮಗುವು ತಾನಾಗಿ ರೂಪಿತವಾಗಲಿಲ್ಲ, ತಾನಾಗಿ ಹೊರ ಬರಲಿಲ್ಲ, ತಾನಾಗಿ ಹಾಲು ಕುಡ್ಕೊಂಡು ತಾನಾಗಿ ವಿದ್ಯಾಭ್ಯಾಸ ಇಲ್ರಿ. ಆ ಮಗುವಿಗೆ ತಾಯಿ ಎಂಬವಳು ಉಣಿಸಿದ್ರೆ ಅದು ಉಣಿಸ್ಕೊಳ್ತಿತ್ತು. ಬೆಳೀತಾ ಇದ್ದಾಗ ಅಧ್ಯಾಪಕರುಗಳು ಕೊಟ್ರೆ ಅದು ಹೊಂದ್ಕೊಳ್ತಾ ಇತ್ತು. ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ, ಕೆಲಸ ಮಾಡಿದಾಗ ಯಜಮಾನನು ಕೆಲಸ ಕೊಟ್ರೆ ಅದು ಕೆಲಸ ಮಾಡುತ್ತಿತ್ತು. ಅವನು ಹಣವನ್ನು ಕೊಟ್ರೆ ಇವನು ತೆಗೆದುಕೊಳ್ಳುತ್ತಿದ್ದಾನೆ. ಅದನ್ನು ತಗೊಂಡ್ಬಂದು ಅಂಗಡಿಯಲ್ಲಿ ಅವನು ಹಣವನ್ನು ಕೊಟ್ರೆ ಅಂಗಡಿಯವನು ವಸ್ತುಗಳನ್ನು, ಸಾಮಗ್ರಿಗಳನ್ನು, ಅಕ್ಕಿ, ದಿನಸಿ ಪದಾರ್ಥಗಳನ್ನು ಕೊಡುತ್ತಿದ್ದಾನೆ. ನೋಡಿ, ನಾವು ಸಂಘಜೀವಿಗಳಾಗಿದ್ದೇವೆ.
ನಾವು ಒಬ್ಬರಿಂದ ಒಬ್ಬರು ಹೊಂದಿಕೊಂಡೇ ಜೀವನ ಮಾಡುವವರಾಗಿದ್ದೇವೆ. ನಾನೇ ನಾನಾಗಿ ಏನೂ ಇಲ್ಲ. ಈ ಎಲ್ಲವೂ ಕೂಡ ದೇವರು ಕೊಟ್ಟ ಬಹುಮಾನ, ದೇವರು ಕೊಟ್ಟಂತ ಕೃಪೆ, ದೇವರು ಕೊಟ್ಟಂತಹ ಉಚಿತಾರ್ಥವಾದಂತಹ ಆಶೀರ್ವಾದಗಳು. ಹೀಗಿರುವಲ್ಲಿ ನಾವು ಹೊಂದಿಕೊಂಡಿರುವಂಥದ್ದೇ ಎಲ್ಲವೂ ಆಗಿರೋದ್ರಿಂದ, ಈ ಆರೋಗ್ಯ ದೇವರು ಕೊಟ್ಟಿರೋದ್ರಿಂದ, ಈ ಶರೀರವು ದೇವರು ಕೊಟ್ಟಿರೋದ್ರಿಂದ, ಈ ಸಮಯವನ್ನು ದೇವರು ಕೊಟ್ಟಿರೋದ್ರಿಂದ, ಆ ಸಮಯವನ್ನು ಯಾಕೆ ಪ್ರಾರ್ಥನೆಯಲ್ಲಿ ವೆಚ್ಚ ಮಾಡಬಾರದು? ಈ ಆರೋಗ್ಯ ಭರಿತವಾದ ಈ ಶರೀರದಲ್ಲಿ ಸ್ವಲ್ಪ ಹೊತ್ತು ಮೊಣಕಾಲೂರಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಯಾಕೆ ನಾವು ದೇವರ ಮುಂದೆ ಸಹಾಯವನ್ನು ಬೇಡಿಕೊಳ್ಳಬಾರದು? ಪ್ರಾರ್ಥನೆ ಮಾಡೋದಕ್ಕೆ ಏನು ವೆಚ್ಚ ಆಗೋದಿಲ್ರಿ, ಸಮಯ ವೆಚ್ಚ ಆಗ್ತದೆ. ಆದ್ರೆ ಆ ಸಮಯ ನಮ್ಮದಲ್ಲ, ಅದು ದೇವರು ನಮಗೆ ಕೊಟ್ಟಿರುವ ಆಶೀರ್ವಾದ. ಮೊಣಕಾಲು ಹಾಕಿದ್ರೆ ಮೊಣಕಾಲು ನೋತಿದೆ ಪಾಸ್ಟ್ರೆ ಅಂತ ಹೇಳೋದಾದ್ರೆ, ಆ ಮೊಣಕಾಲುಗಳಲ್ಲಿ ದೇವರು ಬಲ ಕೊಟ್ಟಿದ್ದಾರಲ್ಲ, ಅದನ್ನು ದೇವರು ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಮೊಣಕಾಲು ಹೋಗ್ಬೇಕು. ಕಣ್ಣಲ್ಲಿ ಕಣ್ಣೀರು ಬಿಡ್ಬೇಕಪ್ಪ, ಹೌದು. ಕಣ್ಣಲ್ಲಿ ಕಣ್ಣೀರು ಎಂಬುದನ್ನು ನೀನೇ ಸೃಷ್ಟಿ ಮಾಡಿ ಇಟ್ಟಿದೀಯಾ? ಇಲ್ಲ. ಕಣ್ಣುಗಳನ್ನು ನೀರು ಭರಿತವಾಗಿ ಇಟ್ಟಿರುವಂತಹದ್ದು ಆ ದೇವರು. ನಿನ್ನ ಮನೆಯಲ್ಲಿ ಒಂದು ಮರಣದ ಕಾಯಿಲೆ ಹಿಡಿದು ಒಬ್ಬ ಮನುಷ್ಯ ನರಳಾಡ್ತಿದ್ರೆ ನಿನ್ನ ಕಣ್ಣಲ್ಲಿ ನೀರು ಬರುತ್ತೋ? ಬರಲ್ಲ. ಆದ್ರೆ ಇಂದು ದೇಶದಾದ್ಯಂತ ಅದೆಷ್ಟೋ ಜನಗಳು ದೇವರನ್ನು ಕಂಡುಕೊಳ್ಳದೇನೆ, ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳದೇನೆ ಮರಣದ ಕೊನೆಯುಸಿರನ್ನು ಎಳೆಯುವವರಾಗಿರ್ತಾರೆ. ಅವರ ಕುರಿತು ಜನಗಳು, ಅವರು ನನ್ನ ಸಹೋದರ ಸಹೋದರಿಯರೇ, ನನ್ನ ಜನಗಳೇ ಎಂಬುದಾದ ಆಲೋಚನೆ ನಿನ್ನ ಒಳಗಿದ್ರೆ ನಿನಗೆ ಅರಿವಿಲ್ಲದೆ ನಿನ್ನ ಕಣ್ಣುಗಳು ನೀರಿನ ಧಾರೆಯನ್ನು ಪ್ರಕಟಪಡಿಸ್ತದೆ. ಅಂತಿದ್ರೆ ಯಾರೋ ಎಲ್ಲೋ ಸಾಯ್ತಾರೆ, ನನಗೇನಾಗ್ಬೇಕು? ನನ್ನ ಮನೆಯಲ್ಲಿ ಸಾವಿದ್ರೆ ನಾಳ್ಬೇಕು, ಯಾರೋ ಸತ್ರ ನನಗೇನು? ಸಹೋದರಿಯೇ, ನಿಜವಾಗಿ ಒಬ್ಬ ಮನುಷ್ಯನು ಕ್ರೈಸ್ತಳೇ ಹೌದಾದ್ರೆ, ನಿಜ ಕ್ರೈಸ್ತರಾದ್ರೆ ಅವರ ಮನೋಭಾವನೆ ವಿಶಾಲ ಮನೋಭಾವನೆಯಾಗಿರ್ತದೆ. ಈ ಹೇಳಿಕೊಳ್ಳುವ ಕ್ರೈಸ್ತರು ನಾಮಧೇಯ ಕ್ರೈಸ್ತರು, ಅಂದ್ರೆ ಹೆಸರನ್ನು ಬದಲಾಯಿಸಿಕೊಂಡ ಕ್ರೈಸ್ತರು. ಅವರು ಹೆಸರಿಗೆ ಕ್ರೈಸ್ತರಿರ್ತಾರೆ. ಅಂತ ಕ್ರೈಸ್ತರು ವಂಶ ಪಾರಂಪರ್ಯ ಕ್ರೈಸ್ತರು. ನಾನು ಹುಟ್ಟಿದಾಗಲಿಂದನೇ ಕ್ರೈಸ್ತ, ಅವ್ರ ವಂಶ ನಮ್ಮ ತಾತ ಮುತ್ತಾತನ ಕಾಲದ ನಾವು ಕ್ರೈಸ್ತ. ಇಂಥ ಕ್ರೈಸ್ತರು ಸುಳ್ಳು ಕ್ರೈಸ್ತರು, ತಮ್ಮನ್ನು ತಾವೇ ವಂಚಿಸಿಕೊಳ್ಳುವ ಕ್ರೈಸ್ತರುಗಳಾಗಿದ್ರೆ ಅವರಿಗೆ ವಿಶಾಲ ಮನೋಭಾವನೆ ಇರೋದಿಲ್ಲ, ಸಂಕುಚಿತ ಮನೋಭಾವನೆ ಇರುತ್ತೆ. ಸಂಕುಚಿತ ಮನೋಭಾವನೆ, ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಕಳ್ಳು ಬಳ್ಳಿ, ತನ್ನವರು, ನಿಜವಾಗಿ ಒಬ್ಬ ಕ್ರೈಸ್ತಳು ಹೌದಾದ್ರೆ ಕ್ರಿಸ್ತ ಯೇಸುವಿಗಿರುವ ಮನಸ್ಸು ಅವನಲ್ಲಿ ಇರುತ್ತದೆ. ಆದ್ದರಿಂದ ಕ್ರಿಸ್ತ ಯೇಸು ಲೋಕವನ್ನು ಏನಾಗಿ ನೆನೆಸಿದ್ರಂದ್ರೆ, ಇಸ್ರಾಯೇಲ್ ಮಾತ್ರ ರಕ್ಷಣೆ ಇಲ್ರಿ, ನಾನು ಲೋಕದ ಪಾಪವನ್ನೆಲ್ಲ ಹೊತ್ತು ತೀರಿಸುವುದಕ್ಕಾಗಿ ಬಂದಂತಹ ಲೋಕದ ಯಜ್ಞವಾಗಿರುವಂತಹ ಯಜ್ಞದ ಕುರಿಮರಿ ಆಗಿದ್ದೇನೆಂದು ಯೇಸು ಕ್ರಿಸ್ತನು ತಿಳಿಸಿ. ಬ್ಯಾಪ್ಟಿಸ್ಮದ ಯೋಹಾನನು ಅದನ್ನೇ ಹೇಳುತ್ತಾರೆ, ಇಗೋ ಲೋಕದ ಪಾಪವನ್ನು ಹೊತ್ತು ತೀರಿಸುವ ದೇವರ ಕುರಿಮರಿ ಎಂಬುದಾಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷೀಕರಿಸಿದ. ಯೇಸು ಕ್ರಿಸ್ತನು ಯಾವುದೋ ಒಂದು ಗುಂಪು ಜನ, ತನ್ನ ಊರು ಜನ, ಅಥವಾ ತನ್ನ ಕಳ್ಳು ಬಳ್ಳಿಗಳು, ತನ್ನ ಸಂತತಿಯವರು, ಇವರಿಗಾಗಿ ಇವರ ಪಾಪಗಳನ್ನು ಹೊತ್ತು ತೀರಿಸುವುದಕ್ಕೆ ಬಂದ ಆತನಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಲೋಕದ ಪಾಪವನ್ನೆಲ್ಲ ಹೊತ್ತು ತೀರಿಸುವುದಕ್ಕೆ ಬಂದ. ಈಗ ಕರ್ತನಾದ ಯೇಸು ಕ್ರಿಸ್ತನು ನೀವು ತಿರುಗಿ ಹುಟ್ಟಿರೋದೇ ಹೌದಾದರೆ, ನೀನು ನಿಜವಾಗಿ ಕ್ರೈಸ್ತಳೇ ಹೌದಾದರೆ, ಯೇಸು ಕ್ರಿಸ್ತನಿಗಿರುವ ಮನಸ್ಸು ತಾನೇ ನಿನಗೆ ನನಗಿರಬೇಕು. ಆ ಅಪ್ಪನಿಗೆ ಮಕ್ಕಳು ನಾವು ಹೌದಾದ್ರೆ ಆ ಅಪ್ಪನ ಆಲೋಚನೆಯೇ ಈ ಮಕ್ಕಳ ಆಲೋಚನೆ ಆಗಬೇಕು. ಹಾಗಿರುವಲ್ಲಿ ಯೇಸು ಕ್ರಿಸ್ತನಿಗೆ ಎಲ್ಲಾ ಜನಗಳು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂದು ಆಲೋಚನೆ ಇದ್ರೆ ನಿನಗೂ ನನಗೂ ಕೂಡ ಅಂಥದ್ದೇ ಆಲೋಚನೆ ಇರತಕ್ಕದ್ದು. ಹಾಗಿರುವುದಾದ್ರೆ ಲೋಕದ ಎಲ್ಲಾ ಕಡೆಗೆ ಹೋಗಿ ಸುವಾರ್ತೆ ಸಾರಲಿಕ್ಕೆ ಆಗ್ಲಿಲ್ವಾದ್ರೂ, ಲೋಕದ ಎಲ್ಲಾ ಜನಗಳ ಮಧ್ಯದಲ್ಲಿ ಹೋಗಿ ಸತ್ಯದ ಅರಿವನ್ನು ಹುಟ್ಟಿಸ್ಲಿಕ್ಕೆ ಆಗದೆ ಹೋದ್ರು
ಉಪದೇಶ ಕೊಡ್ಲಿಕ್ಕಾಗದೆ ಹೋದ್ರು, ಎಲ್ಲಾ ಜನಗಳನ್ನು ಸಂದರ್ಶಿಸಲಿಕ್ಕೆ ಸಾಧ್ಯವಾಗದೆ ಹೋದ್ರು, ನೀನು ಇದ್ದಲ್ಲಿ ಲೋಕದ ಎಲ್ಲಾ ಜನಕ್ಕಾಗಿ ಪ್ರಾರ್ಥನೆ ಮಾಡು. ಇದಕ್ಕೆ ಏನು ಅಂತ ಹಣ ಖರ್ಚಿಲ್ಲ, ಓಡಾಟದ ಪ್ರಯಾಸವಿಲ್ಲ, ಇದಕ್ಕೆ ಹೆಚ್ಚುವರಿಯಾದಂತಹ ಆಯಾಸಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥನೆ ಎಂಬುದು ದೇವರ ಮುಂದೆ ನಾವು ಇಡುವಾಗ ಖಂಡಿತವಾಗಿ ದೇವರು ನಮ್ಮ ಕೂಗನ್ನು ಕೇಳಿ ದೇಶವನ್ನು ಸಂರಕ್ಷಿಸುತ್ತಾರೆ, ದೇಶವನ್ನು ರಕ್ಷಿಸುತ್ತಾರೆ. ಈ ಮೂಲಕ ದೇವರ ಮನಸ್ಸು ನಮ್ಮ ಮನಸ್ಸು ಒಂದಾಗಿರುವುದರ ನಿಮಿತ್ತ ನಾವು ಏನನ್ನು ಹುಡುಕುತ್ತಾ ಇದ್ದೇವೋ ಅದು ನಮಗೆ ಕಂಡುಕೊಳ್ಳಲ್ಪಡುತ್ತೆ. ದೇವರ ಉದ್ದೇಶಕ್ಕನುಸಾರವಾಗಿ ನಮ್ಮ ಉದ್ದೇಶವನ್ನು ಬದಲಾವಣೆ ಮಾಡಿಕೊಳ್ಳುವುದರ ನಿಮಿತ್ತ ದೇವರು ನಮ್ಮನ್ನು ಮೆಚ್ಚುತ್ತಾನೆ, ದೇವರು ನಮ್ಮ ವಿಷಯದಲ್ಲಿ ಸಂತೋಷ ಪಡುತ್ತಾನೆ, ದೇವರು ನಮ್ಮ ವಿಷಯದಲ್ಲಿ ಉಲ್ಲಾಸಗೊಂಡು ನಮಗೆ ಆತನು ಪ್ರಕಟವಾಗ್ತಾನೆ. ಅದನ್ನೇ ದೇವರ ವಾಕ್ಯ ಹೇಳುತ್ತೆ, ಯಾವಾಗಲೂ ಆತನ ಮುಖವನ್ನು ಹುಡುಕಿರಿ ಎಂಬುದಾಗಿ. ಮತ್ತೆ ಮುಂದಕ್ಕೆ ವಾಕ್ಯ ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನವನ್ನು ದಯವಿಟ್ಟು ಓದ್ತೀರಿ. ಜನರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸತಕ್ಕದ್ದೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾಮ್ಯದ ಮೂಲಕವಾಗಿ ಜನಗಳಿಗೆ ಪ್ರಾರ್ಥನೆಯ ಕುರಿತಾಗಿ ಮನವರಿಕೆ ಮಾಡಿಸ್ತಾ ಇದ್ದಾರೆ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿದ್ದೀವಲ್ರಿ, ನಿಮ್ಮ ಮನೆಗಳಲ್ಲಿ ನೀವು ಸಿದ್ಧರಾಗಿದ್ದೀರಲ್ರಿ, ಉಪವಾಸ ಪ್ರಾರ್ಥನೆಯಲ್ಲಿ ಇದ್ದೀರಲ್ಲ. ಇವತ್ತು ಸಂದೇಶವನ್ನು ಕೇಳುತ್ತಿರುವಂತಹ ನಿಮ್ಮಲ್ಲಿ ಅನೇಕರು ಉಪವಾಸದಲ್ಲಿರ್ತೀರಿ, ಅನೇಕರು ಊಟ ಮಾಡಿ ಬಂದಿರ್ತೀರಿ, ಕೇಳಿಸ್ಕೊಳ್ತಾ ಇದ್ದೀರಿ. ಪ್ರಾರ್ಥನೆ ಎಂಬುದು ಎಷ್ಟು ಪ್ರಾಮುಖ್ಯವಾದ ವಿಷಯ ಎಂಬುದಾಗಿದ್ರೆ ಯೇಸು ಕ್ರಿಸ್ತನು ಆ ಪ್ರಾರ್ಥನೆ ಎಂಬುದನ್ನು ಮಾಡುವುದಕ್ಕೆ ಒಂದು ಸಾಮ್ಯದ ಮೂಲಕವಾಗಿ ವರ್ಣಿಸ್ತಾನೆ. ಅಂದ್ರೆ ಜನಗಳಿಗೆ ಅದು ಅರ್ಥ ಆಗದೆ ಇರಬಾರದು, ಅದು ಅರ್ಥ ಆಗ್ಬೇಕು. ಅದಕ್ಕಾಗಿ ಸಾಮ್ಯವನ್ನು ಹೇಳುವವನಾಗಿ. ಜನಗಳಿಗೆ ಮೊದಲನೇ ಶತಮಾನದಲ್ಲಿ ಸ್ಪಷ್ಟವಾಗಿ ಒಂದು ವಿಷಯ ಅರ್ಥವಾಗಬೇಕು ಎಂಬುದಕ್ಕಾಗಿ ಯೇಸು ಕ್ರಿಸ್ತನು ಸಾಮ್ಯವನ್ನು ಹೇಳಿ ಜನಗಳಿಗೆ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದ್ದಾನೆ. ನಮ್ಮ ಮಕ್ಕಳು ಯಾವುದಾದ್ರೂ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಉದಾಹರಣೆಗಳನ್ನು ಕೊಡ್ತೀವಿ. ಯಾಕಾಗಿ ಕೊಡ್ತೀವಿ ಅಂದ್ರೆ ಅದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಅದನ್ನು ಅರ್ಥ ಮಾಡಿಕೊಳ್ಳದೆ ತಮ್ಮನ್ನು ತಾವು ಮೋಸಪಡಿಸಿಕೊಳ್ಬಾರದು. ಈ ಉದ್ದೇಶಕ್ಕಾಗಿ ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಹೆಚ್ಚಾಗಿರುವುದರಿಂದ ನಾವು ಹೆಚ್ಚುವರಿಯಾದ ಉದಾಹರಣೆಗಳನ್ನು ಕೊಡುವುದರ ಮೂಲಕ ಅವರಿಗೆ ಒಂದು ವಿಷಯವನ್ನ ಅರ್ಥೈಸಿಕೊಳ್ಳುವುದಕ್ಕೆ ಪ್ರೋತ್ಸಾಹಿಸುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲಿರುವ ಮಾನವ ಕೋಟಿಗೆ ಪ್ರಾರ್ಥನೆ ಎಂಬುದು ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ವರ್ಣಿಸುವುದಕ್ಕಾಗಿ ಉದಾಹರಣೆಯನ್ನು ಕೊಟ್ಟಿದ್ದ, ಸಾಮ್ಯವನ್ನು ತಿಳಿಸಿದ್ದ. ಒಂದಾನೊಂದು ಪಟ್ಟಣದಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಭಯಪಡದವನು, ಮನುಷ್ಯರನ್ನು ಲಕ್ಷ್ಯ ಮಾಡದವನೂ ಆಗಿದ್ದನು. ಆ ಪಟ್ಟಣದಲ್ಲಿದ್ದ ಒಬ್ಬ ವಿಧವೆಯು ಅವನ ಬಳಿಗೆ ಬಂದು, ನನ್ನ ಪ್ರತಿವಾದಿಗೂ ನನಗೂ ನ್ಯಾಯ ತೀರಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲದವರೆಗೆ ಮನಸ್ಸಿಲ್ಲದವನಾಗಿದ್ದನು. ತರುವಾಯ ಅವನು ತನ್ನೊಳಗೆ, ನಾನು ದೇವರಿಗೆ ಭಯಪಡುವುದಿಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವುದೂ ಇಲ್ಲ. ಆದಾಗ್ಯೂ ಈ ವಿಧವೆಯು ನನಗೆ ತೊಂದರೆ ಕೊಟ್ಟು ಪದೇ ಪದೇ ನನ್ನ ಬಳಿಗೆ ಬಂದು ನನ್ನನ್ನು ದಣಿಸದಂತೆ ನಾನು ಅವಳಿಗೆ ನ್ಯಾಯ ತೀರಿಸುವೆನು ಎಂದು ಅಂದುಕೊಂಡನು. 6ನೇ ವಚನ. ಕರ್ತನು ಈ ಅನ್ಯಾಯಗಾರನಾದ ನ್ಯಾಯಾಧಿಪತಿಯು ಅಂದುಕೊಂಡದ್ದನ್ನು ಕೇಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಾಗ ಆತನು ಅವರ ವಿಷಯದಲ್ಲಿ ಬಹಳವಾಗಿ ತಡಮಾಡಿದರೂ ಅವರ ನ್ಯಾಯವನ್ನು
ತೀರಿಸದೇ ಇರುವನೇ, ಆತನು ಬೇಗನೆ ಅವರಿಗೆ ನ್ಯಾಯ ತೀರಿಸುವನೆಂದು ನಾನು ನಿಮಗೆ ಹೇಳುತ್ತೇನೆ. ಆದಾಗ್ಯೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ಇಲ್ಲಿ ಒಂದು ಪ್ರಾರ್ಥನೆ ಕುರಿತಾದ ಒಂದು ಸಾಮ್ಯ ಇದೆ. ಅನ್ಯಾಯಗಾರನಾದ ನ್ಯಾಯಾಧೀಶರು, ಅವನೆಂತ ನ್ಯಾಯಾಧೀಶ? ಅನ್ಯಾಯಗಾರನಾದ ನ್ಯಾಯಾಧೀಶ ಅಂದ್ರೆ ಅರ್ಥ ಏನ್ರಿ? ಕಾನೂನು ಏನಿದೆಯೋ ಆ ಪ್ರಕಾರ ನ್ಯಾಯವನ್ನು ಮಾಡುವವನಲ್ಲ, ಅನ್ಯಾಯವಾಗಿ ನ್ಯಾಯ ತೀರಿಸುವವನು. ಅಂದ್ರೆ ಲಂಚದ ಕಡೆಗೆ ನ್ಯಾಯವನ್ನು ತಿರುಗಿಸಿ ಬಿಡುವವನು, ಲಂಚ ಇಲ್ಲದ ಕಡೆಗೆ ಅನ್ಯಾಯ ಮಾಡಿ ಲಂಚ ಕೊಟ್ಟವರ ಕಡೆಗೆ ನ್ಯಾಯವನ್ನು ಸಮ್ಮತಿಸಿ ಇವ್ರದೇ ಸರಿ, ಅವ್ರು ಲಂಚ ಕೊಟ್ಟಿದ್ದಾರೆ ಅದಕ್ಕೆ ಅವ್ರದೇ ಸರಿ, ಲಂಚ ಕೊಡಲಿಲ್ಲ ನಿಂದಿಲ್ಲ, ಅವನದೇ ಸರಿಯಾದ ವಿಷಯವಾಗಿದ್ರು ಇಲ್ಲಲ್ಲ ನೀನೇ ತಪ್ಪಿದಸ್ತ ಅಂತೇಳಿ ಅನ್ಯಾಯವಾಗಿ ನ್ಯಾಯ ತೀರಿಸುವ ಮನುಷ್ಯ ಇವನು ದೇವರಿಗೂ ಭಯ ಪಡೋದಿಲ್ಲ, ಮನುಷ್ಯರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳೋದಿಲ್ಲ. ಅವನು ಯಾವಾಗಲೂ ಹಣವನ್ನೇ ಲಕ್ಷ್ಯಕ್ಕೆ ತಂದುಕೊಳ್ತಾನೆ, ತನ್ನ ಆದಾಯವನ್ನೇ ಲಕ್ಷ್ಯಕ್ಕೆ ತಂದುಕೊಳ್ತಾನೆ ವಿನಃ ಮನುಷ್ಯರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳೋದಿಲ್ಲ. ಅವನ ಬಳಿಗೆ ಒಂದು ವಿಧವೆ ಬಂದಿದ್ದಾಳೆ. ವಿಧವೆ ಅಂದಾಗ ಮೊದಲೇ ಅವಳ ಹತ್ರ ಹಣದ ವಿಷಯದಲ್ಲಿ ಕಾಣ್ತೇವೆ. ಒಂದು ವೇಳೆ ಅವಳೇ ಹೆಚ್ಚು ಹಣ ಕೊಟ್ಟಿದ್ರೆ ಖಂಡಿತವಾಗಿ ಅನ್ಯಾಯವಾದ ನ್ಯಾಯಾಧೀಶ ಹಣ ಹೆಚ್ಚಾಗಿ ಕೊಡೋದ್ರಿಂದ ನ್ಯಾಯ ಮಾಡಿಬಿಡ್ತಿದ್ನೇನ. ವಿಧವೆಯಿಂದ, ಈ ಬಡ ವಿಧವೆಯಿಂದ ಅವನಿಗೆ ಯಾವ ಲಾಭವೂ ಇಲ್ಲ. ಇವಳು ಪೀಡಿಸ್ತಾ ಇದ್ದಾಳೆ, ಬಂದು ಕೇಳಿದ್ರೆ ನನಗೆ ನ್ಯಾಯ ತೀರಿಸ್ರಿ, ನನಗೆ ನ್ಯಾಯ ತೀರಿಸ್ರಿ. ಅವನು ದೇವರಿಗೂ ಭಯ ಪಡೋದಿಲ್ಲ, ಮನುಷ್ಯನ ಲಕ್ಷ್ಯಕ್ಕೆ ತಗೊಳ್ಳೋದಿಲ್ಲ. ಆದರೆ ಈ ವಿಧವೆಯು ಬಂದು ಪದೇ ಪದೇ ನನ್ನ ಪೀಡಿಸದ ಹಾಗೆ ಅವಳಿಗೆ ನ್ಯಾಯ ತೀರಿಸ್ಬಿಡ್ತೇನೆ ಅಂತೇಳಿ ಅವಳ ತೊಂದರೆ ತಾಳ್ಲಿಕ್ಕಾಗದೆ ಅವಳಿಗೆ ನ್ಯಾಯ ತೀರಿಸ್ತಾನಂತ ಮನುಷ್ಯ. ಆದರೆ ದೇವರು ಪಕ್ಷಪಾತಿ ಅಲ್ಲ. ದೇವರು ದೊಡ್ಡವನು ಚಿಕ್ಕವನೆಂದು ನೋಡುವಾತನಲ್ಲ. ದೇವರು ಕರುಣೆಯುಳ್ಳಾತನು, ಮಮ್ಮಲ ಮರುಗುವಾತನು, ಕನಿಕರವುಳ್ಳಾತನು, ಅಂತಃಕರುಣೆಯುಳ್ಳಾತನು. ದೇವರು ದೀನರಿಗೆ ಕರುಣೆಯನ್ನು ತೋರಿಸುವಾತನು, ದಯ ತೋರಿಸುವ ದೇವರು. ಅನ್ಯಾಯಗಾರನಾಗಿ ಒಬ್ಬ ಹೆಂಗಸು ಬೇಡಿಕೊಳ್ಳುವ ಬೇಡಿಕೆಗೆ, ಪೀಡಿಸುವಿಕೆಗೆ ಅವನಿಗೆ ಮನಸ್ಸಿಲ್ಲದಿದ್ದರೂ ಕೂಡ ನ್ಯಾಯ ತೀರಿಸ್ತಾನಾದ್ರೆ ನ್ಯಾಯವಾದ ನ್ಯಾಯಾಧೀಶ, ಒಳ್ಳೆಯ ನ್ಯಾಯಾಧೀಶ, ಸರ್ವಶಕ್ತನಾದ ನ್ಯಾಯಾಧೀಶ, ಸರ್ವ ಮಾನವ ಕೋಟಿಯನ್ನು ಸೃಷ್ಟಿ ಮಾಡಿರುವ ನ್ಯಾಯಾಧೀಶ. ನಾವು ಪ್ರಾರ್ಥನೆ ಮಾಡುವಾಗ ಕೇಳದಿರುತ್ತಾನೋ? ಬಹಳ ದಿನಗಳು ನ್ಯಾಯ ತೀರಿಸದೆ ಹೋಗಿದ್ರು ದೇವರ ವಾಕ್ಯ ಹೇಳುತ್ತೆ, ಬಹಳ ದಿನಗಳು ನ್ಯಾಯ ತೀರಿಸದೆ, ಅಲ್ಲಿ ವಾಕ್ಯ ಹೇಳುತ್ತೆ, ಆತನು ಅವರ ವಿಷಯದಲ್ಲಿ ಬಹಳವಾಗಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ. ಆತನು ಬೇಗನೆ ಅವರಿಗೆ ನ್ಯಾಯ ತೀರಿಸುವೆನೆಂದು ನಾನು ನಿಮಗೆ ಹೇಳುತ್ತೇನೆ. ಪ್ರಾರ್ಥನೆ ಮಾಡುವಾಗ ಆತ ನಮಗೆ ನ್ಯಾಯವನ್ನು ಸರಿಕಟ್ಟಿಸುತ್ತಾನೆ. ಕೊನೆಗೆ ಇಲ್ಲಿ ವಾಕ್ಯ ಹೇಳಲ್ಪಡುತ್ತೆ, ಈ ಸಾಮ್ಯದ ವಿಷಯದಲ್ಲಿ ಕೊನೆ ವಚನ ಅಂದ್ರೆ 8ನೇ ವಚನದ 2ನೇ ಭಾಗ, ಆದಾಗ್ಯೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ಈ ನ್ಯಾಯ ತೀರಿಸುವಿಕೆ ವಿಷಯದಲ್ಲಿ ಅಂದ್ರೆ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನ ದೇವರು ಕೊಡುವ ವಿಷಯದಲ್ಲಿ ಮಾತನಾಡಿ ಬಂದ ಯೇಸು ಕ್ರಿಸ್ತನು ಆತನು ಬರುವ ದಿವಸದ ಕುರಿತು, ಕೊನೆಯ ದಿವಸದ ಕುರಿತು ಮಾತನಾಡುತ್ತಾ ಇದ್ದ. ಆತನು ಬರುವ ಸಮಯದಲ್ಲಿ ಭೂಮಿಯಲ್ಲಿ ನಂಬಿಕೆಯು ಜನಗಳಲ್ಲಿ ಕೊರತೆಯಾಗುವುದನ್ನು, ನಂಬಿಕೆಯಲ್ಲಿ ಕುಗ್ಗಿ ಹೋಗೋದನ್ನು ಆತನು ಕಾಣುವನಾಗಿ. ಕೊರೋನಾ ಸಮಸ್ಯೆಗೆ ದೇಶದಾದ್ಯಂತ ಅನೇಕ ವಿಶ್ವಾಸಿಗಳು, ಕ್ರೈಸ್ತರು, ಅನೇಕ ಬೋಧಕರುಗಳು ಉಪವಾಸಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದು ಬಹಳ ಸಮಯ ಪ್ರಾರ್ಥನೆ ಮಾಡಿದ್ದಾರೆ. ಆದರೆ ಸುದ್ದಿಗೋಷ್ಠಿಗಳು ಏನು ತಿಳಿಸ್ತಾ ಇವೆ? ಕೊರೋನಾದ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ತಿಳಿಸುವಾಗ ಅನೇಕರು ಜಿಗುಪ್ಸೆಯಾಗಿದೆ. ಅದರಲ್ಲಿ ಕೆಲವು ಸೇವಕರುಗಳು, ಕೆಲವು ವಿಶ್ವಾಸಿಗಳು ಏನಪ್ಪ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ, ಇಷ್ಟೆಲ್ಲ ಉಪವಾಸ ಮಾಡಿ, ಇಷ್ಟೆಲ್ಲ ಕಣ್ಣೀರಿಟ್ಟು, ಇದು ಕೊರೋನಾದ ಸಮಸ್ಯೆ ಬಗೆಹರಿದಿಲ್ವೇ, ಕೊರೋನಾ ಸಾಯಲಿಲ್ವೇ
ಮನುಷ್ಯರು ಸಾಯ್ತಾ ಇದ್ದಾರಲ್ಲ, ಕೊರೋನಾದ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಇದೆಯಲ್ಲ ಅಂತೇಳಿ ಸೋತು ಸೊರಗಿ ಹೋದ ವಿಶ್ವಾಸಿಗಳು, ಸೋತು ಸೊರಗಿ ಹೋದ ಸೇವಕರುಗಳು ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಬಹಳವಾಗಿ ತಡ ಮಾಡಿದರೂ ಆತ ನ್ಯಾಯ ಇರುವನೇ ಎಂಬುದಾಗಿ ಪ್ರಶ್ನಿಸುತ್ತಾನೆ ಕರ್ತನಾದ ಯೇಸು ಕ್ರಿಸ್ತ. ತಡ ಮಾಡ್ತಿದ್ದಾನೆ ದೇವರು. ಯಾಕೆ ತಡ ಮಾಡ್ತಿದ್ದಾರ? ಈ ಲೋಕದಲ್ಲಿ ಬಹಳ ಅನ್ಯಾಯಗಳೇ ನಡೀತಾ ಇವೆ, ಅನ್ಯಾಯದ ಚಟುವಟಿಕೆಗಳು ನಡೀತವೆ. ಆದರೆ ದೇವರು ಅದಕ್ಕೆ ತಕ್ಕ ದಂಡನೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ದೇವರು ತಡ ಮಾಡ್ತಾ ಇಲ್ಲ. ಯಾಕೆ ತಡ ಮಾಡುತ್ತಲಿದ್ದಾನೆ? ತಪ್ಪು ಮಾಡುತ್ತಾ ಇರುವಂತವರು, ಪಾಪ ಮಾಡುತ್ತಾ ಇರುವಂತವರು ನಮ್ಮ ಮುಂದೆ ಕಾಣುವಾಗ ನಮಗೆ ಬಹಳ ನೋವಾದ್ರೆ ನಾವು ಅಂದ್ಕೊಳ್ತೀವಿ, ಇವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂದ್ಕೊಳ್ತೀವಿ. ಸರಿ, ಆದರೆ ದೇವರು ಅವರನ್ನು ಅವರು ಎಷ್ಟೇ ಮಾಡಿದ್ರು ಅವರನ್ನು ದಂಡಿಸದೇ ಇರಲಿಕ್ಕೆ ಕಾರಣವೇನು? ನಮಗೆ ಬಹಳ ಹಿಂಸೆ ಪಡಿಸುವವರು, ನಮ್ಮನ್ನು ಬಹಳವಾಗಿ ನೋಯಿಸುವವರು ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ಅವ್ರನ್ನ ದಂಡಿಸದೇ ಇರಲಿಕ್ಕೆ ಕಾರಣವೇ? ಕೊರೋನಾ ಲೋಕದಲ್ಲಿ ಎಲ್ಲಾ ಕಡೆಗೆ ಹಬ್ಬಿ ಅನೇಕ ಜನಗಳು ಸಾಯ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಿದ್ದೇವೆ, ಆತನು ಯಾಕೆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಲಿದ್ದ? ದೇವರು ತಡ ಮಾಡುತ್ತಲಿದ್ದಾನೆ. ಯಾಕೆ ತಡ ಮಾಡುತ್ತಲಿದ್ದಾನೆ? ನಮಗೆ ಬಹಳ ಕೇಡು ಮಾಡುವ, ಕೇಡು ಬಯಸುವ ಜನಗಳಿಗೆ ನಾವು ಎಷ್ಟೋ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರು ನಮಗೆ ಬಹಳ ಕೆಟ್ಟವುಗಳನ್ನೇ ಮಾಡ್ತಾರಲ್ಲ, ಅವರಿಗೆ ಯಾಕೆ ದಂಡನೆ ದೇವರು ಕೊಡಲಿಲ್ಲ? ತಡ ಮಾಡುತ್ತಲಿದ್ದಾರೆ. ಕಾರಣವೇನೆಂದ್ರೆ ಅವರಿಗೆ ದೇವರು ದಂಡಿಸಿ ಬಿಡೋದು, ಅವರ ತಪ್ಪುಗಳಿಗೆ, ಅವರ ಪಾಪಗಳಿಗೆ ಸರಿಯಾಗಿ ದಂಡಿಸಿ ಬಿಟ್ರೆ ಅವ್ರ ನರಕಕ್ಕೆ ಹೋಗ್ತಾರೆ. ಅಲ್ಲಿಯ ಬೆಂಕಿ ಆರೋದಿಲ್ಲ, ಅಲ್ಲಿಯ ಹುಳ ಸಾಯೋದಿಲ್ಲ. ಎಲ್ಲಿಯವರೆಗೆ ಅಂದ್ರೆ ನಿತ್ಯದ ಕಾಲದವರೆಗೆ, ನಿತ್ಯ ಅಲ್ಲಿಗೆ ನಮ್ಮನ್ನು ಹಿಂಸೆ ಪಡಿಸುತ್ತಿರುವ ಜನಗಳು ಆ ಒಂದು ಭಯಂಕರವಾದಂತಹ ನರಕದ ಅಗ್ನಿಗೆ ಒಳಪಡಬಾರದು ಎಂಬುದಕ್ಕಾಗಿ ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾನೆ. ಕಾಲಾವಕಾಶ ಇನ್ನೂ ಕೊಡ್ತೀನಿ, ಒಂದು ವೇಳೆ ತಿದ್ದುಕೊಳ್ಳೋದಾದ್ರೆ ತಿದ್ದುಕೋ, ಪಾಪವನ್ನು ಬಿಟ್ಟು ಹೊರಬರ್ಲಿಕ್ಕಾಗೋದ್ರೆ ಹೊರಬಾ, ನನ್ನನ್ನು ತಿಳಿದುಕೊಂಡು ನನ್ನ ಭಯಭಕ್ತಿಯಲ್ಲಿ ಬಂದ್ರೆ ನಿನಗೆ ಪರಲೋಕ ಇದೆ, ಇನ್ನೂ ಕೂಡ ಕಾಲ ಮಿಂಚಲ್ಲ. ನಿನಗೆ ನಾನು ತಡ ಮಾಡ್ತಿದ್ದೇನೆ, ನ್ಯಾಯ ತೀರ್ಪು ಮಾಡೋದಕ್ಕೆ ನಾನು ತಡ ಮಾಡುತ್ತಾ ಇದ್ದೇನೆ. ಯಾಕೆಂದ್ರೆ ನೀನು ಅಲ್ಲಿಗೆ ಹೋಗಬಾರದೆಂಬ ಒಂದೇ ಉದ್ದೇಶಕ್ಕಾಗಿ ತಡ ಮಾಡ್ತಾ ಇದ್ದೇನೆ. ನೀನು ನಿನ್ನ ಪಾಪಗಳನ್ನು, ನಿಮ್ಮ ಅಕ್ರಮಗಳನ್ನು ಬಿಟ್ಟು ತಿರುಗಿಕೊಂಡ್ರೆ ನಿನಗೆ ಕ್ಷಮಾಪಣೆ ಕೊಡ್ತೇನೆ, ಆ ದಂಡನೆಯಿಂದ ಹೊರಬಂದು ನೀನು ಪರಲೋಕಕ್ಕೆ ಹೋಗಬಹುದು ಎಂಬುದಕ್ಕಾಗಿ ದೇವರು ನ್ಯಾಯ ತೀರ್ಪು ಮಾಡದೆ ತಡ ಮಾಡುವವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯೇ, ಇಂದು ಕೊರೋನಾದ ಸಮಸ್ಯೆ ಪಿಡುಗು ಹೋಗ್ಬೇಕಂತ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಸದುತ್ತರ ಸಿಗದೆ ಇನ್ನು ಕೊರೋನಾದ ಪಾಸಿಟಿವ್ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗ್ತಿವೆ, ಕಡಿಮೆ ಆಗ್ಲಿಲ್ಲವಲ್ಲ ಎಂಬುದಾಗಿ ಯೋಚನೆ ಮಾಡಿ ಜಿಗುಪ್ಸೆ ಆಗಿರುವ ಸೇವಕರುಗಳಿಗೆ, ವಿಶ್ವಾಸಿಗಳಿಗೆ ಹೇಳಬೇಕೆಂದರೆ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕೆ ಬಹಳವಾಗಿ ತಡ ಮಾಡಿದರೂ ನಮ್ಮ ಪ್ರಾರ್ಥನೆಗಳಿಗೆ ಖಂಡಿತ ಉತ್ತರ ಕೊಡ್ತಾರೆ. ನಮ್ಮ ಪ್ರಾರ್ಥನೆಗಳು ಹೇಗಿದ್ದೀರಿ? ಕೊರೋನಾ ಸತ್ತೋಗ್ಬಿಡ್ಬೇಕು, ಕೊರೋನಾ ಸುಟ್ಟೋಗ್ಬಿಡ್ಬೇಕು, ಕೊರೋನಾ ನರಕಕ್ಕೆ ಹೋಗ್ಬಿಡ್ಬೇಕು, ಕೊರೋನಾ ಇಲ್ಲದೆ ಹಾಗೆ ಹೋಗ್ಬಿಡ್ಬೇಕು, ಇದು ನಮ್ಮ ಪ್ರಾರ್ಥನೆ. ಆದರೆ ದೇವರ ಚಿತ್ತ ಏನ್ ಗೊತ್ತ್ರಿ? ಕೊರೋನಾಗಾಗಿ ಪ್ರಾರ್ಥನೆ ಮಾಡುವಂಥದ್ದು ದೇವರ ಚಿತ್ತವಲ್ಲ. ಎಲ್ಲಾ ಜನರು ರಕ್ಷಣೆ ಹೊಂದಿ ಸತ್ಯದ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ದೇವರ ಚಿತ್ತವಾಗಿದೆ. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಬಿಟ್ರೆ ಕೊರೋನಾಗಾಗಿ ಪ್ರಾರ್ಥನೆ ಮಾಡುವ ಸೇವಕರುಗಳು ನಾವಾಗಿ ಇರತಕ್ಕದ್ದಲ್ಲ. ಕೊರೋನಾಗಾಗಿ ಪ್ರಾರ್ಥನೆ ಮಾಡುವ ವಿಶ್ವಾಸಿಗಳಾಗಿ ನಾವು ಇರತಕ್ಕದ್ದಲ್ಲ. ಮೇಲಾದವುಗಳನ್ನು ಹುಡುಕಿರಿ ಎಂಬುದಾಗಿ ಕರ್ತನು ಹೇಳುತ್ತಾ, ಮೇಲಾದದ್ದು ಯಾವುದು? ಮನುಷ್ಯರು ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿಕೊಳ್ಳಬೇಕು, ಅದು ಮೇಲಾದದ್ದು. ಆ ಮೇಲಾದದ್ದನ್ನು ಹುಡುಕಿ ಅದನ್ನು ಜನಗಳು ಕಂಡುಕೊಂಡಾಗ ಈ ಭೂಮಿಯಲ್ಲಿ ಕೊರೋನಾದ ಪಿಡುಗು ಕೂಡ ಬಿಟ್ಟು ಹೋಗ್ತದೆ. ಆ ಮೇಲಾದ ಆಶೀರ್ವಾದವನ್ನು ಹೊಂದಿಕೊಂಡ್ರೆ ಈ ಭೂಮಿಯಲ್ಲಿ ಕ್ಷೇಮ, ಆರೋಗ್ಯವು ಕೂಡ ಮನುಷ್ಯನಿಗೆ ಕೂಡಿಸಿಕೊಡಲ್ಪಡುತ್ತದೆ, ಬಲವು ಕೂಡಿಸಿಕೊಡಲ್ಪಡುತ್ತದೆ, ಕೃಪೆಯು ಕೂಡಿಸಿಕೊಡಲ್ಪಡುತ್ತದೆ, ಆಶೀರ್ವಾದಗಳು ಕೂಡಿಸಿಕೊಡಲ್ಪಡುತ್ತವೆ, ಆಯುಷ್ಕಾಲವು ಕೂಡಿಸಿಕೊಡಲ್ಪಡುತ್ತದೆ. ಮೇಲಾದವುಗಳನ್ನು ಹುಡುಕಿರಿ, ಆಗ
ಅವುಗಳ ಸಂಗಡ ಇವುಗಳು ಅಂದ್ರೆ ಅದರ ಸಂಗಡ ಇವುಗಳು ನಿಮಗೆ ಕೂಡಿಸಲ್ಪಡುವುದು. ನಮಗೆ ಆಶೀರ್ವಾದಗಳು, ಆರೋಗ್ಯ, ಬಲ, ಆಯುಷ್ಕಾಲ, ದೀರ್ಘಾಯುಷ್ಯ, ಸಮಾಧಾನ ಇವೆಲ್ಲ ಕೂಡಿಸಲ್ಪಡಬೇಕೆಂದರೆ ಮೇಲಾದದ್ದನ್ನು ಹುಡುಕಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತಕ್ಕನುಸಾರ ಪ್ರಾರ್ಥನೆ ಮಾಡದೆ ಹೋದಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೆ ಹೋಗ್ತವೆ. ಸರಿ, ದೇವರ ಚಿತ್ತಕ್ಕನುಸಾರ ಪ್ರಾರ್ಥನೆ ಮಾಡಿದಾಗ ಉತ್ತರ ಸಿಗದ ಹಾಗೆ ಇರಬಹುದು, ಆದರೂ ಆತನು ಬೇಗನೆ ಬಂದು ಉತ್ತರಿಸುವವನಾಗಿರುತ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕತಕ್ಕದ್ದು. ದೇವರನ್ನು ಅಂದ್ರೆ ಪ್ರಾರ್ಥನೆ ಎಂದು ಹೇಳುವಾಗ ನೋಡಿ, ಮಾತುಗಾರಿಕೆ ಎಂದು ಹೇಳುವಾಗ ಒಬ್ಬರ ಜೊತೆಗೆ ನಾವು ಮಾತಾಡ್ತಿದ್ದೀವಿ ಅಂತ ಹೇಳೋದಾದ್ರೆ ಒಬ್ಬರನ್ನೊಬ್ರು ನೋಡಿ ಮಾತಾಡ್ತೀವಿ, ಅಥವಾ ಒಬ್ಬರ ಕಡೆಗೆ ನಮ್ಮ ಗಮನ ಹರಿಸಿ ನಾವು ಮಾತಾಡ್ತೀವಿ. ಫೋನ್ಗಳಲ್ಲಿ ಮಾತಾಡುವಾಗ ಅವ್ರು ನೋಡ್ತಾ ಇರೋದಿಲ್ಲ ನಾವು, ಆದ್ರೆ ಅವರ ಸ್ವರ ನಾವು ಕೇಳಿಸ್ಕೊಂತ ಇರ್ತೀವಿ, ನಮ್ಮ ಸ್ವರ ಅವ್ರು ಕೇಳಿಸ್ಕೊಂತ ಇರ್ತಾರೆ, ಅವರೇ ನಮ್ಮ ಜ್ಞಾಪಕದಲ್ಲಿ ಇಟ್ಕೊಂಡೇ ಮಾತಾಡ್ತಿರ್ತೀವಿ. ವಾಟ್ಸಪ್ ನಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಒಬ್ರನ್ನೊಬ್ರು ನೋಡ್ಕೊಂಡು ಮಾತಾಡ್ತೀವಿ. ಎದರ ಬದರ ಮಾತಾಡೋದ್ರೆ ಒಬ್ರನ್ನೊಬ್ರು ನೋಡ್ಕೊಂಡೇ ಮಾತಾಡ್ತಿರ್ತೀವಿ. ಆದ್ರೆ ಪ್ರಾರ್ಥನೆ ಎಂದು ಹೇಳುವಾಗ ನಾವು ದೇವರನ್ನ ಕಾಣ್ತಾ ಇರೋದಿಲ್ಲ. ದೇವರನ್ನು ಯಾರು ಎಂದು ನೋಡಲಿಲ್ಲ ಎಂಬುದಾಗಿ, ತಂದೆಯಾದ ದೇವರನ್ನು ಯಾರು ಎಂದು ನೋಡಲಿಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ. ಹೀಗಿರುವಲ್ಲಿ ದೇವರನ್ನು ಕಾಣದೇ ಇದ್ರು ದೇವರ ಬಳಿಯಲ್ಲಿ ಮಾತನಾಡೋದು, ಅದನ್ನೇ ಪ್ರಾರ್ಥನೆ ಅಂತ ಹೇಳ್ತೀವಿ. ಕಣ್ಣುಗಳನ್ನು ಮುಚ್ಚಿ ಮಾತನಾಡೋದು, ಅದನ್ನೇ ಪ್ರಾರ್ಥನೆ ಎಂದು ಹೇಳ್ತೇವೆ. ಕಣ್ಣು ತೆರೆದು ಮಾತನಾಡೋದು ಇರ್ತದಲ್ಲ, ಅದು ಮನುಷ್ಯರೊಂದಿಗೆ. ಯಾರಾದ್ರೂ ಫೋನ್ ಮಾಡುವಾಗ ಕಣ್ಣು ಮುಚ್ಕೊಂಡು ಫೋನ್ ನಲ್ಲಿ ಮಾತಾಡ್ತೀವಿ ಒಬ್ಬರ ಜೊತೆಗೆ ಒಬ್ರು? ಇಲ್ರಿ. ಒಬ್ಬರ ಜೊತೆಗೆ ಒಬ್ರು ಮಾತಾಡುವಾಗ ಕಣ್ಣು ಕರ್ಕೊಂಡು ಮಾತಾಡ್ತೀವಿ, ನೋಡ್ಕೊಂಡು ಮಾತಾಡ್ತೀವಿ. ಆದರೆ ದೇವರ ಬಳಿಗೆ ನಾವು ಮಾತನಾಡುವಾಗ ಕಣ್ಣು ಮುಚ್ಚಿ ಮಾತನಾಡ್ತೀವಿ. ಯಾಕಂದ್ರೆ ಆತನು ಅದೃಶ್ಯನಾದ ದೇವರು, ಆತನು ಕಣ್ಣಿಗೆ ಕಾಣಲಾರದಂತ ಅದೃಶ್ಯನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ದೇವರು ಆತ್ಮಸ್ವರೂಪಿಯಾಗಿದ್ದಾನೆ, ಆದ್ದರಿಂದ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಿರಿ ಎಂಬುದಾಗಿ. ಹೀಗಿರುವಲ್ಲಿ ಮನಸ್ಸಿನಲ್ಲಿ ಆತನನ್ನು ಧ್ಯಾನಿಸಿ, ಬಾಯಿಯಲ್ಲಿ ಪ್ರಾರ್ಥನೆಯ ವಿಷಯಗಳನ್ನು ಉಚ್ಚರಿಸಿ ಆತನನ್ನು ಹುಡುಕುವವರಾಗಿರಬೇಕು. ಆಮೇಲೆ ಮತ್ತೆ ಮುಂದಕ್ಕೆ ನಾವು ವಾಕ್ಯದ ಕಡೆಗೆ ಹೋಗೋಣ್ರಿ. ಯೋಹನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 24ನೇ ವಚನದ ಕಡೆ ಬೈಬಲ್ ತಿರುಗಿಸೋಣ. ಯೋಹನ್ನ 16:24. ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳಲಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಏನೂ ಬೇಡಿಕೊಳ್ಳಲಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂದು ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲರಿಗೆ ಹೇಳಿದರು. ಈವರೆಗೆ ನೀವೇನು ಬೇಡ್ಕೊಳ್ಳಿಲ್ಲ. ಯಾಕೆ ಬೇಡ್ಕೊಳ್ಳಿಲ್ಲ? ಅವರು ಅಲ್ಲಿ ಇದ್ದಂತವರು. ಅಲ್ಲಿಯ ಸಂದರ್ಭಕ್ಕೆ ನಾವು ಹೋದ್ರೆ ಅವರು ಯಾಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನು ಬೇಡ್ಕೊಳ್ಳಿಲ್ಲ ಅಂದ್ರೆ, ಯೇಸು ಕ್ರಿಸ್ತನು ಅವರಿಗೆ ಬೇಕಾದದನ್ನು ಆಯಾ ಸಮಯಕ್ಕೆ ಒದಗಿಸ್ಕೊಡ್ತಾ ಇದ್ದಾನೆ. ಆದ್ದರಿಂದ ಅವರು ಬೇಡ್ಕೊಳ್ತಿರ್ಲಿಲ್ಲ, ಯೇಸುವಿನ ಹತ್ರನೇ ಕೇಳ್ಕೊಳ್ತಿದ್ರು. ಈಗ ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿ. ಯಾರ ಹತ್ರ ಬೇಡಿಕೊಳ್ಬೇಕ್ರಿ? ನನ್ನ ಹೆಸರಿನಲ್ಲಿ ತಂದೆಯ ಬಳಿಗೆ ಬೇಡಿಕೊಳ್ಳ್ರಿ, ನಿಮಗೆ ಬೇಕಾದದ್ದು ನಿಮಗೆ ದೊರೆಯುತ್ತದೆ, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ನೋಡಿ, ನಾವು ಪ್ರಾರ್ಥನೆಗಳನ್ನು ಮಾಡಿದಾಗ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಬರ್ತದಂತ ಇಟ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಒಂದು ಕಾಯಿಲೆ ಹಿಡಿದಂತವರು ಮಲಗಿದ್ದಾರೆ, ಅವರಿಗೆ ಬಹಳ ಬಾಧೆಗೆ ಒಳಗಾಗಿದ್ದಾರೆ. ಅಂತ ಸಮಯದಲ್ಲಿ ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡಿ, ದೇವರೇ ಹೇಗಾದ್ರೂ ನೀವು ಸಹಾಯ ಮಾಡಿ ಅಂತ ಕೇಳಿಕೊಂಡಾಗ ದೇವರು ಅಲ್ಲಿ ಒಂದು ಅದ್ಭುತವಾದಂತಹ ಆತನ ಕೃಪೆಯನ್ನು ತೋರಿಸಿ ಆ ಒಂದು ಅಸ್ವಸ್ಥರಾಗಿರುವವರು ಸ್ವಸ್ಥವಾದಂತ ಇಟ್ಕೊಳ್ಳೋಣ್ರಿ. ಆಗ ನಮಗೆ ಅದೆಷ್ಟು ಸಂತೋಷವಾಗ್ತದೆ. ದೇವರು ನನ್ನ ಪ್ರಾರ್ಥನೆ ಕೇಳಿದ, ನನ್ನ ಪ್ರಾರ್ಥನೆ ಕೇಳಿದಂತ ನನ್ನ ನೋಡದೆ ಇರ್ತಾನ. ನನ್ನ ಕಣ್ಣಿಗೆ ಆತನು ಕಾಣಲಿಲ್ಲ, ಆದರೆ ಆತನ ಕಣ್ಣಿಗೆ ನಾನು ಕಾಣುವವಳಾಗಿ ಇರುತ್ತೇನೆ. ನನ್ನನ್ನು ನೋಡಿದ್ದಾನೆ, ನನ್ನ ಪ್ರಾರ್ಥನೆ ಕೇಳಿದ್ದಾನೆ, ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಟ್ಟಿದ್ದಾನೆ.
ಆ ಸದುತ್ತರ ಹೇಗಿದೆ? ನಾನು ಮಾತಿನಲ್ಲಿ ಬೇಡಿಕೊಂಡೆ, ಆತನು ಕ್ರಿಯೆಯಲ್ಲಿ ಉತ್ತರಿಸಿದನು. ದೇವರು ನಿನ್ ಪ್ರಾರ್ಥನೆ ಕೇಳಿದ್ದೀನಿ, ಇವತ್ತು ಕೊಡ್ತೀನಿ ಹೇಳ್ತಾ ಇಲ್ಲ, ಆದ್ರೆ ಕ್ರಿಯೆಯಲ್ಲಿ ಉತ್ತರಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ಸಭೆಯಲ್ಲಿ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿ ಒಂದು ಸಹೋದರಿಯ ಒಂದು ಸಾಕ್ಷಿಯನ್ನು ಹೇಳಿ ಮುಗಿಸ್ಲಿಕ್ಕೆ ಹೋಗ್ತೇನೆ. ಆ ಸಹೋದರಿಯು ಕೇರಳದ ಒಂದು ತಾಯಿ. ಅವರು ಕೇರಳಕ್ಕೆ ಹೋಗಿದ್ದಾರೆ. ಹೋಗಿ ಅಲ್ಲಿರುವ ಸಮಯದಲ್ಲಿ ಅವರಿಗೆ ಹೊಟ್ಟೆ ನೋವು ಸಮಸ್ಯೆಗಳು ಕಂಡು ಬಂದಿವೆ. ಆದ್ದರಿಂದ ಅಲ್ಲಿ ಆಸ್ಪತ್ರೆಗೆ ಹೋಗಿ ಎಲ್ಲ ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆ ಅರಣಿ ಆಪರೇಷನ್ ಮಾಡಬೇಕಂತ ಡಾಕ್ಟರ್ಗಳು ತಿಳಿಸಿದ್ದಾರೆ. ವೈದ್ಯರುಗಳಿಂದ ಪಡಕೊಂಡಂತಹ ಆ ಒಂದು ಸಲಹೆ ಅವರು ಅಲ್ಲಿಂದ ಬೆಂಗಳೂರಿಗೆ ಪ್ರಯಾಣಿಸ್ತಾ ಇದ್ದಾರೆ. ಪ್ರಯಾಣಿಸುವಾಗ ಅವರಿಗೆ ಬೆಂಗಳೂರಿನಲ್ಲಿ ಮನೆ ಇದೆ. ಹಾಗಾಗಿ ಅವರು ಇಲ್ಲಿ ವಾಸವಾಗಿರೋದ್ರಿಂದ ಅವರು ಪ್ರಯಾಣಿಸಿ ತಿರುಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬರ್ತಾ ಇರೋ ಸಮಯದಲ್ಲಿ ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೇನೆ. ಅವರಿಗೆ ಗೊತ್ತಿಲ್ಲ ನಾನು ಆಸ್ಪತ್ರೆಯಲ್ಲಿರೋ ವಿಷಯ. ಅವರು ನನಗೆ ಫೋನ್ ಮಾಡ್ತಿದ್ದಾರೆ. ಫೋನ್ ಮಾಡಿದ್ರೆ ಅವರಿಗೆ ಫೋನ್ನಲ್ಲಿ ಸಹಜ ಸ್ಥಿತಿಯಲ್ಲಿ ಮಾತನಾಡುವಷ್ಟು ಕೂಡ ನನ್ನ ಗಂಟಲ ಸ್ವರ ಹೊರಗಡೆಗೆ ಬರಲಿಕ್ಕೆ ಆಗ್ತಿಲ್ಲ. ಶಬ್ದ ಜೋರಾಗಿ ತೆಗೆದ್ರೆ ನನಗೆ ಮೈ ಪೂರ್ತಿ ನೋವು ಕಾಣಿಸ್ಕೊಳ್ತಾ ಇದೆ. ಆದ್ರೆ ಮೆತ್ತಗೆ ಮಾತಾಡ್ತಿದ್ದೆ ಫೋನ್ ಇಟ್ಕೊಂಡು. ಅವಾಗ ಇದ್ದೇನಮ್ಮ, ಹೇಳ್ರಿ ಏನ್ ವಿಷಯ, ನೀವು ಫೋನ್ ಮಾಡಿದ್ದು? ನನಗೆ ವೈದ್ಯರುಗಳು ಹೇಳಿದ್ದಾರೆ ಅರಣಿ ಆಪರೇಷನ್ ಮಾಡಬೇಕು ಅಂತ. ಹಾಗಾಗಿ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಆಯ್ತು ಮಾ, ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹೇಗಿದ್ದೀರಿ ಪಾಸ್ಟೆ? ನನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀನಿ ಸಿಸ್ಟರ್. ಅಯ್ಯೋ ಹೌದಾ, ನನಗೆ ಗೊತ್ತಾಗ್ಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಆಸ್ಪತ್ರೆಯಲ್ಲಿ ಮಲಗಿದ್ದೆ ಹೌದು. ಆದ್ರೆ ನಾನು ಹೇಳಿದೆ, ಸಿಸ್ಟರ್ ಏನ್ ಚಿಂತೆ ಮಾಡಬೇಡ್ರಿ, ದೇವರು ಒಳ್ಳೆಯವನಿದ್ದಾನೆ, ಸತ್ರ ಕೊಡ್ತಾನೆ, ನಿಮ್ಮ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳಿದೆ. ನಂತರದಲ್ಲಿ ನಾನು ಆಸ್ಪತ್ರೆಯ ಹಾಸಿಗೆಯಲ್ಲಿ ನಾನು ಪ್ರಾರ್ಥನೆ, ಆ ತಾಯಿ ಆರೋಗ್ಯದಲ್ಲಿದೆ. ಆ ವಾರದ ಶುಕ್ರವಾರ ಪ್ರಾರ್ಥನೆ ನಡೀತಾ ಇದೆ ಚರ್ಚ್ ಸಭೆಯಲ್ಲಿ. ನಾನು ಆಸ್ಪತ್ರೆಯಲ್ಲಿದ್ದೇನೆ. ಇಲ್ಲಿ ಕೆಲವರು ಸೇರಿಕೊಂಡು ಪ್ರಾರ್ಥನೆ ಮಾಡಿದ್ದಾರೆ. ಆ ತಾಯಿಯೂ ಬಂದಿದೆ, ಪ್ರಾರ್ಥನೆ ಮಾಡಿಸ್ಕೊಂಡಿದೆ, ಎಲ್ಲರ ಜೊತೆ ಸೇರಿ ಪ್ರಾರ್ಥನೆ ಮಾಡಿದೆ, ಮತ್ತೆ ಮನೆಗೆ ಹೋಗಿದೆ. ಭಾನುವಾರ ದಿವಸ ಸಭೆಗೆ ಬಂದಿದೆ. ಆ ಭಾನುವಾರ ದಿವಸ ನಾನು ಮನೆಗೆ ಬಂದಿದ್ದೆ. ಬಂದಿರುವಾಗ ಸಭೆಯವರೆಲ್ಲರನ್ನೂ ಕೂಡ ಈ ಒಂದು ತಾಯಿಯ ಪ್ರಾರ್ಥನಾ ಮನವಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಸಭೆಯವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಸಭಾಪಾಲಕನಾಗಿರುವ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಆ ಸಮಸ್ಯೆಗೆ ಒಳಪಟ್ಟಿರುವ ತಾಯಿಯೂ ಪ್ರಾರ್ಥನೆ ಮಾಡ್ತಾ ಇದೆ. ಪ್ರಾರ್ಥನೆ ಮಾಡಿ ದೇವರ ಸಹಾಯ ಬೇಡ್ಕೊಂಡಿದ್ದೇವೆ. ಅವತ್ತು ಒಂದು ಪ್ರಕಟಣೆ ಇತ್ತು, ಏನಂದ್ರೆ ಆಪರೇಷನ್ ಇದೆ. ನಾನು ಹೇಳಿದೆ, ಶಸ್ತ್ರಚಿಕಿತ್ಸೆಗೆ ಅವರು ಹೋಗುವವರೆಗೆ ಪ್ರತಿದಿನ ನಾವು ದೇವರ ಬಳಿಗೆ ಬೇಡಿಕೊಳ್ಳೋಣ, ಆ ತಾಯಿಗೆ ದೇವರು ತಾನೇ ಆರೋಗ್ಯ ಕೊಡಬೇಕೆಂಬುದಕ್ಕಾಗಿ ಅಂತ. ಈಗ ಜನಗಳು ಹಾಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ನಾನು ಸತತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ತಾಯಿ ಭಾನುವಾರ ಪ್ರಾರ್ಥನೆ ಮಾಡಿಸ್ಕೊಂಡು ಮನೆಗೆ ಹೋದ್ರು. ಸೋಮವಾರ ಮನೆಗಿದ್ರು. ಮಂಗಳವಾರಕ್ಕೆ ಒಂದ್ಸಾರಿ ಯಾತಕ್ಕೂ ಸ್ಕ್ಯಾನ್ ಮಾಡಿ ನೋಡೋಣ, ಇನ್ನು 4-5 ದಿವಸ ಇದೆ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಹೋಗ್ಲಿಕ್ಕೆ, ಅದಕ್ಕೆ ಮುನ್ನ ಒಂದ್ಸಾರಿ ಸ್ಕ್ಯಾನ್ ಮಾಡಿಸಿ ನೋಡೋಣ. ಯಾಕೆಂದ್ರೆ ನಮಗೆ ಪ್ರಾರ್ಥನೆ ಮಾಡಿದ್ದೇವೆ, ದೇವರು ಕಾರ್ಯ ಮಾಡಿದ್ರೆ ಅನ್ನುವ. ಅವರು ಇಲ್ಲೇ ಯಗಡನಗರ ಪ್ರಾಂತ್ಯದ ಇಮ್ಯಾನ್ಯುಯಲ್ ಪ್ರಾರ್ಥನಾದ ಪಕ್ಕದಲ್ಲಿ, ಅಂದ್ರೆ ಯಗಡನಗರದಿಂದ ಪಕ್ಕದಲ್ಲಿರುವಂತಹ ಅಶ್ವಥ್ ನಗರದಲ್ಲಿ ಒಂದು ಲ್ಯಾಬ್ ಇದೆ. ಅಲ್ಲಿಗೆ ಹೋಗಿದ್ದಾರೆ. ಅವರು ಸ್ಕ್ಯಾನಿಂಗ್ ಮಾಡಿಸಿ ನೋಡಿದ್ದಾರೆ. ಅವರಿಗೆ 2 ಸಮಸ್ಯೆ ಇತ್ತು. ಅರಣಿ ಆಪರೇಷನ್ ಮಾಡಬೇಕಾಗಿತ್ತು. ಅರಣಿಗೆ ಸ್ವಲ್ಪ ಕೆಳಗೆ ಅವರ ಪಕ್ಕದಲ್ಲಿ ಒಂದು ಗಡ್ಡೆ ಬೆಳೆದು ಹೋಗಿತ್ತು. ಅದನ್ನು ಕೂಡ ಆಪರೇಷನ್ ಮಾಡಿ ತೆಗಿಬೇಕು, ಇಲ್ಲವಾದ್ರೆ ಮುಂದಕ್ಕೆ ಅದಕ್ಕೂ ಕೂಡ ಸಮಸ್ಯೆ ಇದೆ ಅಂತ ಡಾಕ್ಟರ್ಗಳು ಹೇಳಿದ್ರು. ಈಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದ್ರೆ ಅರಣಿಯು ನಾರ್ಮಲ್ ಪರಿಸ್ಥಿತಿಯಲ್ಲಿದೆ, ಅದರ ಕೆಳಗಿದ್ದಂತ ಗಡ್ಡೆ ಕೂಡ ಇಲ್ಲದೆ ಹೋಗಿದೆ. ಈ ತಾಯಿ 2 ಸಾರಿ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಅಲ್ಲಿತ್ತು ಫಿಲೋಮಿನಾಸ್ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಹೋಗಿದೆ. ಅಲ್ಲಿ ಶಸ್ತ್ರಚಿಕಿತ್ಸೆಗೆ ತಾರೀಕು ನಿರ್ಧರಿಸಿ ಆಗಿದೆ. ಈಗ ಇಲ್ಲ ಅಂತ ಹೇಳ್ತಿರಲ್ಲ, ಹೇಗೆ ಈಗ ಆದರೂ ಇಲ್ಲ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಇನ್ನೊಂದು ಕಡೆ ಸಂದೇಹವೂ ಇರ್ತದೆ ನೋಡಿ ಮನುಷ್ಯನಿಗೆ.
2ನೇ ಸಾರಿ ತಿರುಗಿ ಸ್ಕ್ಯಾನಿಂಗ್ ಮಾಡಿದ್ರು. ಡಾಕ್ಟರ್ ಕ್ಲೀನ್ ಆಗಿ ಅದನ್ನ ಪರಿಶೀಲಿಸಿ ನೋಡಿದ್ರೆ ಅಲ್ಲಿ ಏನಿಲ್ಲ. ಸರಿ, ಇವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಇವರಿಗೆಲ್ಲವೂ ನಾರ್ಮಲ್ ಆಗಿದೆ, ಇವರಿಗೆ ಆಪರೇಷನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಸ್ಪತ್ರೆಯಲ್ಲಿ ಫಿಲೋಮಿನಾಸ್ ಆಸ್ಪತ್ರೆಯಲ್ಲಿರುವಂತಹ ವೈದ್ಯರೊಂದಿಗೆ ಲ್ಯಾಬ್ನಲ್ಲಿರುವಂತಹ ವೈದ್ಯರು ಮಾತಾಡ್ತಿದ್ದಾರೆ, ಲ್ಯಾಬ್ ಸ್ಪೆಷಲಿಸ್ಟ್ ಮಾತಾಡ್ತಿದ್ದಾರೆ. ಇವರಿಗೆ ಅರಣಿ ಕಾಣಿಸ್ಕೊಳ್ತಿಲ್ಲ, ನಾರ್ಮಲ್ ಆಗಿದೆ, ಮತ್ತೆ ಗಡ್ಡೆ ಇದೆ ಅಂತೇಳಿ ನೀವು ಕೊಟ್ಟಿದ್ದ ರಿಪೋರ್ಟ್ ಅದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಹಾಗಾದ್ರೆ ರಿಪೋರ್ಟ್ ನ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ದಾರೆ. ಲ್ಯಾಬ್ ನ ಸ್ಪೆಷಲಿಸ್ಟ್ ಆ ರಿಪೋರ್ಟ್ ಅನ್ನು ಕೊಟ್ಟು ಫಿಲೋಮಿನಾಸ್ ಆಸ್ಪತ್ರೆಗೆ ಕಳಿಸಿದ್ದಾರೆ. ಈ ತಾಯಿ ಆ ರಿಪೋರ್ಟ್ ಎಲ್ಲ ತಗೊಂಡೋಗಿ ತೋರಿಸಿದಾಗ ಎಲ್ಲವನ್ನು ನೋಡಿ ಕೊನೆಗೆ ಡಾಕ್ಟರ್ಗಳು ಇದೊಂದು ದೇವರ ಒಂದು ಸಹಾಯ, ದೇವರ ಅದ್ಭುತ, ನಿಮಗೆ ಆಪರೇಷನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಏನ್ ಮಾಡಿದ್ರಿ ಅಂತ ಕೇಳಿದ್ರು. ಸಭೆಯಲ್ಲಿ ಪ್ರಾರ್ಥನೆ ಮಾಡಿ. ಸರಿ, ಬೇರೆ ಯಾರಿಗೂ ಇದರಲ್ಲಿ ದೊಡ್ಡ ಸಂತೋಷ ಆಗದಿರಬಹುದೇನೋ, ಆದ್ರೆ ಶಸ್ತ್ರಚಿಕಿತ್ಸೆಯ ಸಮಸ್ಯೆಯಿಂದ ಹೊರ ಬಂದಂತ ತಾಯಿಗೆ ಹೆಚ್ಚು ಕಡಿಮೆ ಒಂದು 60,000 ರೂಪಾಯಿ ಉಳಿತಾಯ. ಒಂದು ಮೈಯಲ್ಲಿ ಶಸ್ತ್ರಚಿಕಿತ್ಸೆ ಅಂತ ಆದಾಗ ಅದರ ಪರಿಣಾಮಗಳು ಬಹಳ ಕೆಟ್ಟ ಪರಿಣಾಮಗಳು, ಬಹಳ ಕೆಟ್ಟ ಅನುಭವಗಳಾಗ್ತವೆ, ಭಯಂಕರ ನೋವು. ಇದರಿಂದ ಆ ತಾಯಿ ಬಿಡುಗಡೆ ಹೊಂದಿದೆ. ಆ ತಾಯಿಗೆ ಬಹಳವೇ ಸಂತೋಷ. ಇದನ್ನು ಯಾಕೆ ಹೇಳ್ತಿದ್ದೇನೆಂದ್ರೆ, ಬೇಡಿಕೊಂಡಾಗ ನಾವು ಹೊಂದಿಕೊಂಡ್ರೆ ನಮ್ಮ ಸಂತೋಷವು ಪರಿಪೂರ್ಣಗೊಳ್ಳುತ್ತದೆ, ನಾವು ಸಂತೋಷ ಭರಿತರಾಗ್ತೇವೆ. ಆ 4ನೇ ವಾರದಲ್ಲಿ ಬಂದಿಲ್ಲಿ ಸಾಕ್ಷಿ ಕೊಟ್ಟರು. ಅವರ ದಾಖಲಾತಿಗಳು ನನ್ನ ಬಳಿಗಿವೆ, ಅವರ ಸ್ಕ್ಯಾನಿಂಗ್ ರಿಪೋರ್ಟ್ ನನ್ನ ಬಳಿಗೆ ಕೊಟ್ಟಿದ್ದಾರೆ. ಆ ದಿವಸದಲ್ಲಿ ಅವ್ರು ಹೇಳ್ತಾ ಇದ್ರು, ನೀವೆಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡಿದ್ರಿ, ನಾನು ಪ್ರಾರ್ಥನೆ ಮಾಡಿದೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಶಸ್ತ್ರಚಿಕಿತ್ಸೆಯ ಸಮಸ್ಯೆಯಿಂದ ನನ್ನ ಬಿಡುಗಡೆ ಮಾಡಿ, ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಆ ತಾಯಿಗೆ ಸಂತೋಷ, ಸಭಾಪಾಲಕನಾಗಿರುವ ನನಗೂ ಸಂತೋಷ, ವಿಶ್ವಾಸಿಗಳಿಗೂ ಸಂತೋಷ. ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳಲಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ನಾವು ಬೇಡಿಕೊಂಡಾಗ ದೇವರು ಅನುಗ್ರಹಿಸಿದರೆ ನಾವು ಸಂತೋಷ ಭರಿತರಾಗುತ್ತೇವೆ. ಹಾಗೆಯೇ ನಮ್ಮ ದೇಶದ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡುವಾಗ, ದೇಶದ ಜನತೆ ರಕ್ಷಣೆ ಹೊಂದುವ ನೆಲೆಗೆ ಬರುವಾಗ, ಅಂತ ಸುದ್ದಿಗಳು ಸಮಾಚಾರಗಳು ನಮ್ಮ ಕಿವಿಗಳಿಗೆ ಬೀಳುವಾಗ ನಾವು ಸಂತೋಷ ಭರಿತರಾಗುತ್ತೇವೆ. ನಮ್ಮ ಆನಂದವು ಪರಿಪೂರ್ಣತೆಗೆ ದೇವರು ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ. ನಮ್ಮ ಪ್ರಾರ್ಥನೆಗೆ ಕ್ರಿಯೆಗಳಿಂದ ಉತ್ತರಿಸುವ ದೇವರು ಕ್ರಿಯಿಸುತ್ತಲಿದ್ದಾನೆ. ಆ ಕ್ರಿಯೆಗಳ ಸದುತ್ತರವು ನಮ್ಮ ಕಿವಿಗಳಿಗೆ ಸುದ್ದಿಗೋಷ್ಠಿಗಳ ಮೂಲಕವಾಗಿಯೋ ಯಾರದೋ ವ್ಯಕ್ತಿಗಳ ಮೂಲಕವಾಗಿ ಪ್ರಕಟವಾಗ್ತದೆ ಎಂಬುದರಲ್ಲಿ ನಾವು ಸಂತೋಷವುಳ್ಳವರಾಗುತ್ತೇವೆ. ಆಮೇಲೆ ಆದ್ದರಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇಂದು ದೇವರ ಬಳಿಗೆ ಬೇಡಿಕೊಳ್ಳೋಣ. ಏನನ್ನು ಬೇಡಿಕೊಳ್ಳೋಣ್ರಿ? ನಮ್ಮ ದೇಶಕ್ಕಾಗಿ ಬೇಡಿಕೊಳ್ಳೋಣ. ನಾವು ಬೇಡಿಕೊಂಡ ಅನೇಕ ವಿಷಯಗಳು ನಮಗೆ ದೊರೆತಿವೆಯಲ್ಲ. ಈಗ ನಾವು ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಕ್ಷೇಮಗಳಿಗಾಗಿ ಬೇಡೋದನ್ನು ಬದಿಗಿರಿಸಿ ನಮ್ಮ ದೇಶದಲ್ಲಿ ಅಳಿದು ಹೋಗುತ್ತಿರುವಂತಹ ಆತ್ಮಗಳಿಗಾಗಿ ಬೇಡೋಣ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಶನದ ಹಾದಿಯಲ್ಲಿ ಪಾಪದ ಬಂಧನದಲ್ಲಿ ಸಿಲುಕಿಕೊಂಡಿರುವ ಜನಗಳ ಆತ್ಮರಕ್ಷಣೆಗಾಗಿ ಬೇಡೋಣ. ಕೊರೋನಾ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವಂತಹ ವ್ಯಕ್ತಿಗಳಿಗಾಗಿ, ಅವರ ದುಃಖಭರಿತವಾದ ಕುಟುಂಬಗಳಿಗಾಗಿ, ಅದರ ಪರಿಣಾಮಕ್ಕೆ ಒಳಗಾಗಿರುವಂತಹ ಕುಟುಂಬದ ಸದಸ್ಯರುಗಳು ಕಳ್ಳುಬಳ್ಳಿಗಳಿಗಾಗಿ, ಅವರುಗಳ ಆತ್ಮಗಳು ದೇವರ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಅವರಿಗಾಗಿ ಬೇಡಿಕೊಳ್ಳೋಣ. ಮೌಢ್ಯ ನಂಬಿಕೆಗಳಲ್ಲಿ ಇರುವಂತಹ ಜನಗಳು ಸತ್ಯದ ಪರಿಜ್ಞಾನಕ್ಕೆ ಬರುವ ಹಾಗೆ, ಜನಗಳ ಮನೋನೇತ್ರಗಳು ತೆರೆಯಲ್ಪಡುವ ಹಾಗೆ ಜನಗಳಿಗಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯ ಬಳಿಗೆ ಬೇಡಿಕೊಳ್ಳೋಣ ಪ್ರಿಯರೇ. ಆಗ ಆತ ನಮಗೆ ಅನುಗ್ರಹಿಸುತ್ತಾನೆ, ಅದು ನಮಗೆ ದೊರೆಯುತ್ತದೆ. ನಾವು ಬೇಡಿಕೊಂಡದ್ದು ದೊರೆತಾಗ ನಮ್ಮ ಆನಂದವು ಪರಿಪೂರ್ಣಗೊಳ್ಳುತ್ತದೆ. ಆಮೇಲೆ ನಮ್ಮ ಆನಂದ, ಅನೇಕರಿಗೆ ಆನಂದ ಯಾವ್ದು ಗೊತ್ತ್ರಿ? ದೇವರೇ ನಮಗೆ ಕೆಲಸ ಇಲ್ಲ, ಕೆಲಸ ಕೊಡ್ರಿ ಅಂತ ಕೇಳಿರ್ತಾರೆ. ಕೆಲಸ ಸಿಕ್ಕಿದ ತಕ್ಷಣ ನಾವು ಫುಲ್ ಖುಷಿ ಆಗ್ತದೆ. ಇನ್ನೂ 1 ವಾರ ಆದ್ಮೇಲೆ ತಿರುಗಿ ಕೆಲಸ ಸಿಕ್ಕಿರೋದಿಲ್ಲ. ಹಾಗೇನ್ ಮಾಡೋದು? ತಿರುಗಿ ಕೆಲಸ ಸಿಗ್ಲಿ ದೇವರೇ. ಅದು ಸಿಗುತ್ತೆ ಹೋಗುತ್ತೆ, ಸಿಗುತ್ತೆ ಇರೋದಿಲ್ಲ, ಇರುತ್ತೆ ಇರೋದಿಲ್ಲ. ಆದ್ರೆ ಆತ್ಮರಕ್ಷಣೆ ಎಂಬುದಿರುತ್ತೆ ನೋಡಿ, ಅದು ಒಂದೇ ಸಾರಿ.
ಒಬ್ಬ ಮನುಷ್ಯ ಒಂದು ಸಾರಿ ರಕ್ಷಣೆ ಹೊಂದಿದರೆ ಅವನು ಇನ್ನೆಂದಿಗೂ ನರಕದಲ್ಲಿ ಬಿಡಲ್ಪಡುವವನಲ್ಲ. ರಕ್ಷಣೆ ಹೊಂದಿದರೆ ದೇವರು ಕೊಡುವ ರಕ್ಷಣೆ ಎಂಬುದು ಅದು ನಿರಂತರ ರಕ್ಷಣೆ, ಅದು ಶಾಶ್ವತ ರಕ್ಷಣೆ. ದೇವರು ಕೊಡುವುದು ಕೊನೆ ತನಕ ಉಳಿಯುವಂಥದನ್ನು ದೇವರು ಕೊಡ್ತಾರೆ. ಹಾಗಾಗಿ ಲೌಕಿಕವಾದ ಅಲ್ಪವಾದವುಗಳನ್ನು ನಾವು ಬೇಡಿಕೊಳ್ಳದೆ ಮೇಲಾದವುಗಳನ್ನು ಬೇಡಿಕೊಳ್ಳೋಣ. ನಮ್ಮ ದೇಶದ ಜನತೆಯ ಆತ್ಮಗಳು ರಕ್ಷಣೆ ಹೊಂದಬೇಕು. ಈ ಮೂಲಕವಾಗಿ ದೇವರನ್ನು ನಾವು ಯಾವಾಗಲೂ ಹುಡುಕುವವರಾಗಿದ್ದು, ದೇವರ ಬಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರ ಬಳಿಗೆ ಮಾತನಾಡುವವರಾಗಿದ್ದು, ದೇವರು ಕೊಡುವಂತವುಗಳನ್ನು ನಾವು ಹೊಂದಿಕೊಳ್ಳುವವರಾಗಿ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಬರುವುದನ್ನು ನಾವು ಗ್ರಹಿಸಿಕೊಳ್ಳುವವರಾಗಿ, ದೇವರ ಪರಿಪೂರ್ಣಗೊಳ್ಳುವ ಹಾಗೆ ನಾವು ನಮ್ಮ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಇವರೆಗೆ ವಾಕ್ಯದಲ್ಲಿ ನಾವು ಸಮಯ ಕಳೆದಿದ್ದೇವೆ. ಪ್ರಾರ್ಥನೆಯ ಶ್ರೇಷ್ಠತೆ ಏನಂತ ಹೇಳಿದ್ರೆ, ನಿಜವಾಗಿಯೂ ಪ್ರಾರ್ಥನೆಯ ಶ್ರೇಷ್ಠತೆ ದೇವರನ್ನು ಹುಡುಕುವಂತದ್ದ. ದೇವರನ್ನು ಹುಡುಕೋದು ನಾವು ಇರುವ ಸ್ಥಳದಲ್ಲಿಯೇ ಹುಡುಕಬಹುದು, ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕಬಹುದು. ಆ ಪ್ರಾರ್ಥನೆಯಲ್ಲಿ ಹುಡುಕುವಾಗ ದೇವರು ಆತನ ಕೃಪೆಯನ್ನು, ಆತನ ಸದುತ್ತರವನ್ನು ದಯಪಾಲಿಸುತ್ತಾನಲ್ಲ, ಅದುವೇ ದೇವರು ನಮ್ಮನ್ನು ನೋಡಿದ್ದಾನೆ, ನಮ್ಮನ್ನು ಕೇಳಿದ್ದಾನೆ, ನಮ್ಮನ್ನು ಗ್ರಹಿಸಿಕೊಂಡಿದ್ದಾನೆ, ನಮಗೆ ಸದುತ್ತರ ಕೊಟ್ಟಿದ್ದಾನೆ ಎಂಬುದರಲ್ಲಿ ಸಿಗುವ ಪರಿಪೂರ್ಣವಾದ ಆನಂದವಾಗಿತ್ತು. ಈ ಸಮಯ, ಈ ಸಂದೇಶ ಮುಗಿತದೆ. ನಾವು ಪ್ರಾರ್ಥನೆ ಮಾಡಿ ಇದನ್ನು ಮುಕ್ತಾಯಪಡಿಸೋಣ. ನಂತರದಲ್ಲಿ ನೀವಿರುವಂತಹ ಸ್ಥಳಗಳಲ್ಲಿ ಪ್ರಾರ್ಥನೆಯನ್ನು ಸ್ವಲ್ಪ ಹೊತ್ತಿನ ಸಮಯ ದೇಶಕ್ಕಾಗಿ, ಕರ್ನಾಟಕ ರಾಜ್ಯ ಜನತೆಗಾಗಿ ನಿಮಗೆ ಸಾಧ್ಯವಾದಷ್ಟು ಸಮಯ ನೀವು ಪ್ರಾರ್ಥನೆಯಲ್ಲಿ ಕಳೆಯಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಈ ದಿನಕ್ಕೆ ಮಾತ್ರವಲ್ಲ, ಪ್ರತಿ ದಿನದಲ್ಲಿಯೂ ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ಆತನ ಮುಖವನ್ನು ಹುಡುಕಿರಿ ಎಂಬುದಾಗಿ. ಒಂದು ಪೂರ್ವಕಾಲ ವೃತ್ತಾಂತದ ಪುಸ್ತಕದಲ್ಲಿ ನಾವು ಓದಿಕೊಂಡ ಪ್ರಕಾರದಲ್ಲಿ, ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಓದಿಕೊಂಡ ಪ್ರಕಾರ, ನಾವು ಪ್ರತಿ ದಿನದಲ್ಲಿ ದೇವರ ಮುಖವನ್ನು ಹುಡುಕುವವರಾಗಿ, ದೇವರ ಬಳಿಯಲ್ಲಿ ಮಾತನಾಡುವವರಾಗಿ, ದೇವರ ಆಶೀರ್ವಾದವನ್ನು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ, ನಮ್ಮ ಗ್ರಾಮಗಳಿಗೆ, ನಾವಿರುವಂತಹ ಸ್ಥಳಗಳಿಗೆ ದೇವರ ಬಳಿಯಲ್ಲಿ ಬೇಡಿ ಅದನ್ನು ಹೊಂದಿಸಿಕೊಡುವ ಹಾಗೆ ನಾವು ಪ್ರಯಾಸ ಪಡುವವರಾಗಿರೋಣ. ಪ್ರಿಯರೇ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ಕರ್ತನೆ, ಈ ಸಮಯದಲ್ಲಿ ನಾವು ನಿಮ್ಮನ್ನು ಹುಡುಕುವವರಾಗಿ, ದೇವರೇ, ಒಬ್ಬ ವ್ಯಕ್ತಿಯನ್ನು ನಾವು ಹುಡುಕುವುದಾದ್ರೆ ಅವರೊಂದಿಗೆ ಮಾತನಾಡುವುದಕ್ಕಾಗಿ ಹುಡುಕುವವರಾಗಿರುತ್ತೇವೆ, ಅವರೊಂದಿಗೆ ಸಂಭಾಷಣೆ ಮಾಡುವುದಕ್ಕೆ ಹುಡುಕುವವರಾಗಿರುತ್ತೇವೆ. ಇವಾಗ ಕರ್ತನೆ, ನಾವು ನಿಮ್ಮ ಬಳಿಗೆ ಮಾತನಾಡುವುದಕ್ಕಾಗಿ ನಿಮ್ಮನ್ನು ಹುಡುಕುವವರಾಗಿರುತ್ತೇವೆ. ನಾವು ನಿಮ್ಮ ಬಳಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ನಿಮ್ಮನ್ನು ಹುಡುಕುವವರಾಗಿದ್ದೇವೆ. ನಮ್ಮನ್ನು ರಕ್ಷಿಸಿದ್ದೀರಿ, ಪಾಪದ ಬಂಧನದಿಂದ ನಮ್ಮನ್ನು ಬಿಡಿಸಿದ್ದೀರಿ, ಪಾಪ ಶಾಪಗಳಿಂದ ನಮ್ಮನ್ನು ಬಿಡಿಸಿ ನಿಮ್ಮ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡಿದ್ದೀರಿ. ಪಾಪದ ಸಮಸ್ಯೆಯಿಂದ ನಮ್ಮನ್ನು ಬಿಡಿಸಿದ್ದರ ಸ್ಪಷ್ಟತೆ ನಾವು ಹೊಂದಿಕೊಂಡಿದ್ದೇವೆ ಕರ್ತನೆ. ಆದರೆ ನನ್ನ ದೇಶವು ಪಾಪದ ಬಂಧನದಲ್ಲಿ ಸಿಲುಕಿಕೊಂಡಿದೆ, ಮೂಢ ನಂಬಿಕೆಗಳಲ್ಲಿ ಸಿಲುಕಿಕೊಂಡಿದೆ. ನನ್ನ ದೇಶದಲ್ಲಿ ಅನೇಕ ಜನಗಳು ದುಃಖಭ್ರಾಂತರಾಗಿ, ಭಯಭ್ರಾಂತರಾಗಿ, ಪಾಪದಲ್ಲಿಯೂ, ಅಕ್ರಮಗಳಲ್ಲಿಯೂ, ಅವಿಧೇಯತೆಗಳಲ್ಲಿಯೂ, ಮೂಢನಂಬಿಕೆಗಳಲ್ಲಿಯೂ, ಸುಳ್ಳಾದಂತಹ ಆಲೋಚನೆಗಳಲ್ಲಿಯೂ ತಿರುಗುವವರಾಗಿದ್ದಾರೆ ಕರ್ತನೆ. ಎಲ್ಲಿ ನೋಡಿದ್ರು ಜಗಳಗಳು, ಅಸಮಾಧಾನಗಳು, ಕೊಲೆಗಳು, ಕುಡುಕುತನಗಳು, ದುಂದೌತಣಗಳು, ದುಂದುವೆಚ್ಚಗಳು, ಅಕ್ರಮಗಳು, ವೇಶ್ಯಾವಾಟಿಕೆಗಳು, ವ್ಯಭಿಚಾರಗಳು, ಕಳ್ಳತನಗಳು, ಮೋಸಗಳು ಬಹಳವಾಗಿ ತುಂಬಿ ಹೋಗಿವೆ ಕರ್ತನೆ. ನನ್ನ ದೇಶವನ್ನು ನಿಮ್ಮ ಮುಂದೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವನಾಗಿದ್ದೆ. ನಾವು ನಿಮ್ಮ ಮುಂದೆ ಬೇಡಿಕೊಳ್ಳುವವರಾಗಿದ್ದೆ. ನನ್ನ ನಾಮದಲ್ಲಿ ನೀವು ಬೇಡಿಕೊಳ್ಳಿರಿ, ಆಗ ನೀವು ಹೊಂದುವಿರಿ ಎಂದು ಹೇಳಿದಿರಲ್ಲ ಕರ್ತನೆ. ಕರ್ತನಾದ ಯೇಸುವೇ, ನಿಮ್ಮ ನಾಮದಲ್ಲಿ ತಂದೆಯಾದ ದೇವರೇ ನಿಮ್ಮಲ್ಲಿ ಬೇಡಿಕೊಳ್ಳುವರಾಗಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಕರ್ತನಾದ ಯೇಸುವೇ, ನೀವು ಹೇಳಿದ ಪ್ರಕಾರ
ನಿಮ್ಮ ನಾಮದಲ್ಲಿ ತಂದೆಯ ಬಳಿಗೆ ಬೇಡಿಕೊಳ್ಳುತ್ತೇವೆ. ನಮ್ಮ ದೇಶವನ್ನು ಕನಿಕರಿಸು, ನಮ್ಮ ರಾಜ್ಯ ದೇವರೇ, ನಮ್ಮ ದೇಶದ ಜನತೆಯು ನಾಶನದ ಎಲ್ಲೆಯಲ್ಲಿದ್ದಾರೆ. ಮುಂದೆ ಬರಲಿಕ್ಕಿರುವ ನರಕದ ದಂಡನೆ ಎಂಬುದು ಎಷ್ಟು ಘೋರ ಎಂಬುದು ಗೊತ್ತಿಲ್ಲದೇನೆ ಅವರು ಪಾಪದ ಬಂಧನದಲ್ಲಿ ಸಿಲುಕಿಕೊಂಡು ಓಲಾಡುವವರಾಗಿದ್ದಾರೆ. ಕರ್ತನೆ, ನಮ್ಮ ಮನೋನೇತ್ರಗಳನ್ನು ತೆರೆದು ನಿಮ್ಮ ಕಡೆಗೆ ಸೆಳೆದುಕೊಂಡ ಕರ್ತನೆ, ನಮ್ಮ ದೇಶದ ಜನತೆಯ ಮನೋನೇತ್ರಗಳನ್ನು ತೆರೆಯ ಮಾಡಿ ನಿನ್ನ ಕಡೆಗೆ ಸೆಳೆದುಕೊಂಡು ಪಾಪದ ಬಿಡುಗಡೆಯನ್ನು ನನ್ನ ದೇಶದ ಜನತೆಗೂ ಅನುಗ್ರಹ ಮಾಡಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಕರ್ತನಾದ ಯೇಸುವೆ, ನೀವು ಕಲ್ವರಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾಗ ನಿಮ್ಮನ್ನು ಜಡಿಸಿದವರನ್ನು ನೋಡಿ ನಿಮ್ಮನ್ನು ಪರಿಹಾಸಿ ಅಪಹಾಸ್ಯ ಮಾಡುತ್ತಿದ್ದವರ ಕುರಿತಾಗಿ ತಂದೆಯ ಬಳಿಯಲ್ಲಿ ಬೇಡಿದೆಯಲ್ಲ ಕರ್ತನೆ. ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಲಿದ್ದಾರೋ ಅವರ ಅರಿಯರು ಎಂಬುದಾಗಿ ಹೇಳಿದೆಯಲ್ಲ ಕರ್ತನೆ. ನಾವು ಕೂಡ ಇಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ನನ್ನ ದೇಶದ ಜನತೆಯು ಅವರು ಏನು ಮಾಡುತ್ತಿದ್ದಾರೆಂದು ಅವರು ಅರಿಯದೆ ಮಾಡುತ್ತಲಿದ್ದಾರೆ. ದಯವಿಟ್ಟು ಅವರಿಗೆ ಕ್ಷಮಿಸಿರಿ ತಂದೆಯೇ. ದಯವಿಟ್ಟು ನನ್ನ ದೇಶಕ್ಕೆ ಕನಿಕರಿಸುವಿ. ನನ್ನ ದೇಶದ ಜನತೆಗೆ ಕರ್ತನೆ ಪಾಪದ ಬಂಧನದಿಂದ ಒಂದು ಬಿಡುಗಡೆಯನ್ನು ಅನುಗ್ರಹ ಮಾಡಿ ಅವರ ಮನೋನೇತ್ರಗಳನ್ನು ತೆರೆಯ ಮಾಡಿ ನಿನ್ನನ್ನು ತಿಳಿದುಕೊಳ್ಳುವ ತಿಳುವಳಿಕೆಗೆ ಒಳಪಡಿಸುವಿ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆಂದು ಹೇಳಿದ ವಾಕ್ಯೋಪದೇಶಕ್ಕೆ ಅನುಸಾರವಾಗಿ ಸತ್ಯವನ್ನು ತಿಳಿದುಕೊಂಡು ಸತ್ಯದ ಮೂಲಕವಾಗಿ ಅವರುಗಳು ಪಾಪದ ಬಂಧನದಿಂದ ಬಿಡುಗಡೆಯಾಗಲಿ ಕರ್ತನೆ. ನಿಮ್ಮ ಕೃಪೆಯನ್ನು ನಾವು ಎದುರು ನೋಡುವವರಾಗಿದೆ. ನಮ್ಮ ದೇಶದ ಮೇಲೆ ನೀವು ಕನಿಕರಿಸಿ ನಮ್ಮ ದೇಶದ ಜನತೆಗೆ ಕರುಣೆ ತೋರಿಸಬೇಕಾಗಿ, ನಮ್ಮ ದೇಶದ ಜನತೆಗೆ ರಕ್ಷಣೆಯನ್ನು ಅನುಗ್ರಹ ಮಾಡಬೇಕಾಗಿ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುವವರಾಗಿದೆ. ಯೇಸುವೇ, ನಿಮ್ಮ ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ತಂದೆಯೇ, ನಿಮ್ಮ ಬಳಿಗೆ ನಾವು ಬೇಡಿಕೊಳ್ಳುವವರಾಗಿದ್ದೇವೆ. ಪವಿತ್ರಾತ್ಮನೇ, ನೀವು ಕೊಟ್ಟಿರುವ ಭಾರದಿಂದ, ದೇಶದ ಜನತೆಯ ಆತ್ಮ ಭಾರದಿಂದ ನಾವು ಬೇಡಿಕೊಳ್ಳುವವರಾಗಿದ್ದೇವೆ. ಕನಿಕರಿಸರಿ ಕರ್ತನೆ, ಕೃಪೆ ತೋರಿಸರಿ, ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡು. ಈ ಪ್ರಾರ್ಥನೆಯಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನು ಆಶೀರ್ವದಿಸುವಿ, ಬಲಪಡಿಸುವಿ, ಅವರ ಕೊರತೆಗಳನ್ನು ನೀಗಿಸುವಿ ಕರ್ತನಿಗೆ. ವಿಶೇಷವಾಗಿ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ಪ್ರತಿಯೊಬ್ಬ ವಿಶ್ವಾಸಿಯ ಕುಟುಂಬವನ್ನು ನಿಮ್ಮ ಆದರಣೆಯಲ್ಲಿಯೂ, ನಿಮ್ಮ ಆಶೀರ್ವಾದದಲ್ಲಿಯೂ, ನಿಮ್ಮ ಪ್ರಸನ್ನತೆಯಲ್ಲಿಯೂ, ನಿಮ್ಮ ಶಾಂತಿ, ಸಮಾಧಾನ, ಸೌಹಾರ್ದತೆಯನ್ನು ತುಂಬಿಸಿ ದಾರಿ ನಡೆಸಲೆಂದು ಬೇಡಿಕೊಳ್ಳುತ್ತೇವೆ. ಇನ್ನು ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಲ್ಲಿಯೂ ಪ್ರಾರ್ಥನೆಯ ಆತ್ಮವನ್ನು ತುಂಬಿಸಿ, ಆತ್ಮಗಳ ಭಾರದಿಂದ ಅವರ ಆತ್ಮಗಳನ್ನು ತುಂಬಿಸಿ, ಜನತೆಯ ಆತ್ಮ ಭಾರವಿದ್ದವರಾಗಿ ಪ್ರಾರ್ಥನೆಯಲ್ಲಿ ಮುಂದೆ ಮುಂದೆ ಸಾಗಲಿಕ್ಕಾದ ಸಹಾಯ ಮಾಡ್ರಿ. ನಮ್ಮ ಕರ್ತನು ಮುದ್ದೊಡೆಯನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಬೆಳೆದೆವು ಪರಿಶುದ್ಧ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್, ಆಮೆನ್. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲೆಂದು ಹಾರೈಸುವವನಾಗಿದ್ದೇನೆ. ಸತತವಾಗಿ ನಿಮಗೆ ಸಾಧ್ಯವಾದಷ್ಟು ಸಮಯ ನೀವು ಪ್ರಾರ್ಥನೆಯಲ್ಲಿ ಕಳೆದು ಈ ಪ್ರಾರ್ಥನೆ ಸಮಯವನ್ನು ಮುಕ್ತಾಯಪಡಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.